ಎಲ್ರಿಗೂ ನಮಸ್ಕಾರ, ಶುಭ ಸಂಜೆಯ ಈ ಒಂದು ವಿಶೇಷ ಕಾರ್ಯಕ್ರಮ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ತಮ್ಮ ಒಂದು ಜೋರು ಚಪ್ಪಾಳೆಯ ಮೂಲಕ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಲೆಯನ್ನು ನಾವೇ ತಟ್ಕೊಳ್ಳೋಣ. ಯಾವಾಗಲೂ ಮಹಿಳೆಯರು ಎಲ್ಲದರಲ್ಲೂ ಮುಂದು, ಹಾಗಾಗಿ ಚಪ್ಪಾಳೆ ತಟ್ಕೊಳ್ಳೋದ್ರಲ್ಲೂ ಮುಂದಾಗಿರೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಂದು ಸುಂದರವಾದ ಕಾರ್ಯಕ್ರಮ. ಇಂದು ನಮ್ಮ ಮಾತಿನ ಮನೆ ಈ ಒಂದು ಮಂಟಪದಲ್ಲಿ ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ, ಇಂತಹ ಒಂದು ಸಭಾ ಮಂಟಪದಲ್ಲಿ ನಾವೆಲ್ಲ ಸೇರಿದ್ದೀವಿ. ಈ ಒಂದು ಸುಂದರ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಸುಧರ್ಮ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಶ್ರೀಮತಿ ಗೌರಮ್ಮ ಅವರು, ಶ್ರೀಮತಿ ಎಂ ಗೌರಮ್ಮ ಅವರು ಸುಧರ್ಮ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆಯ ಗೌರವ ಸಂಸ್ಥಾಪಕ ಅಧ್ಯಕ್ಷರು. ಇವರು ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಸಂಸ್ಥೆಯ ಮೂಲಕ ಆಯೋಜಿಸಿದ್ದಾರೆ. ಇಂದು ಈ ಮಾತಿನ ಮನೆಯಲ್ಲಿ ನಾವೆಲ್ಲ ಸೇರೋದಕ್ಕೆ ಕಾರಣ ಶ್ರೀಮತಿ ಎಂ ಗೌರಮ್ಮನವರು. ಅವರಿಗೆ ಒಂದು ಜೋರು ಚಪ್ಪಳೆಯ ಮೂಲಕ ನಾವು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಈಗ ಇಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗಾಗಿ ಆಗಮಿಸಿದರೆ ಶ್ರೀ ಎಂ ಅಶೋಕ್ ಕುಮಾರ್ ಅವರು, ಹೆಬ್ಬಾಳ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿದ್ದಾರೆ ಶ್ರೀಮತಿ ವೇದಾ ಮಂಜುನಾಥನ್ ಅವರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀಯುತ ರಾಸು ವೆಂಕಟೇಶ್ ಸರ್ ಅವರು. ಪ್ರಾರ್ಥನೆಗಾಗಿ ಶ್ರೀಮತಿ ಸುಜಾತ ವಿಶ್ವನಾಥ್ ಅವರು. ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತಕ್ಕಾಗಿ ಶ್ರೀಮತಿ ಎಂ ಗೌರಮ್ಮನವರು. ನಾಡಗೀತೆಯನ್ನು ಹಾಡಲಿದ್ದಾರೆ ರತ್ನ ಸಕಲೇಶ್ಪುರ ಅವರು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳು ಕೂಡ ಸೇರ್ಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ತಾ ಇರೋದು ಡಾಕ್ಟರ್ ಶೈಲಜಾ ಶರ್ಮಾ, ಶ್ರೀಮತಿ ಸುಜಾತ ವಿಶ್ವನಾಥ್, ಶ್ರೀಮತಿ ಸಿ.ಪಿ. ರಾಧಾ ಅವರು, ಶ್ರೀಮತಿ ಅಲಮೇಲು ಅವರು ಹಾಗೂ ಶ್ರೀಮತಿ ಎಸ್.ಟಿ. ಶಾಂತಕುಮಾರಿ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ತಮ್ಮ ಸಾಧನೆಗಾಗಿ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಶ್ರೀಮತಿ ಎಂ ಗೌರಮ್ಮನವರು ತಮ್ಮ ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ. ಅಂತಹ ಒಂದು ಗೌರವ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ ಶ್ರೀಮತಿ ಶಾಂತಿ ವಾಸು ಅವರು, ಶ್ರೀಮತಿ ಗಿರಿಜಾ ದೇಶಪಾಂಡೆ ಅವರು, ಶ್ರೀಮತಿ ಮಾನಸ ಕೇಕೆ, ಶ್ರೀಮತಿ ವೀಣಾ ರಮೇಶ್, ಶ್ರೀಮತಿ ರತ್ನ ಸಕಲೇಶ್ಪುರ ಹಾಗೂ ಶ್ರೀಮತಿ ಪಾರ್ವತಮ್ಮ ಅವರು. ಇವರಿಗೆಲ್ಲ ಅಭಿನಂದನೆಗಳನ್ನ ನಮ್ಮ ಚಪ್ಪಾಳೆಯ ಮೂಲಕ ಮಾತ್ರ ನಾವು ತಿಳಿಸೋದಕ್ಕೆ ಸಾಧ್ಯ ಅಂತ ಈಗ ಅಧಿಕೃತವಾಗಿ ವೇದಿಕೆಯ ಕಾರ್ಯಕ್ರಮಕ್ಕೆ ನಾವು ಮುಂದುವರಿಯೋಣ. ಕಾರ್ಯಕ್ರಮದಲ್ಲಿ ಈಗ ಮೊದಲಿಗೆ ಬರಮಾಡಿಕೊಳ್ಳೋಣ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿದ್ದಾರೆ ಶ್ರೀಮತಿ ವೇದಾ ಮಂಜುನಾಥ್ ಅವರು, ಸಾಹಿತಿಗಳು. ಇವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ. ಸ್ವಾಗತ ಶ್ರೀಮತಿ ವೇದಾ ಮಂಜುನಾಥ್ ಅವರಿಗೆ. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಲು ಆಗಮಿಸಿದ್ದಾರೆ ಶ್ರೀಯುತ ಎಂ ಅಶೋಕ್ ಕುಮಾರ್ ಅವರು, ಅಧ್ಯಕ್ಷರು, ಹೆಬ್ಬಾಳ ವಿಧಾನಸಭಾ ಕನ್ನಡ ಸಾಹಿತ್ಯ ಪರಿಷತ್ತು. ಇವರಿಗೂ ಕೂಡ ನಾವು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಇನ್ನು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಮಾತಿನ ಮನೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಯುತ ರಾಸು ವೆಂಕಟೇಶ್ ಸರ್ ಅವರು. ಇವರು ಕೂಡ ಸಾಹಿತಿಗಳು. ಇವರಿಗೆ ತಮ್ಮ ಚಪ್ಪಾಳೆಯ ಮೂಲಕ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ. ಸ್ವಾಗತ. ಇನ್ನು ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಷಯವನ್ನ ಮಂಡನೆ ಮಾಡಲು ಆಗಮಿಸಿದ್ದಾರೆ ಡಾಕ್ಟರ್ ಬಿ ಮಂಜುಳಾ ಅವರು. ಇಂದಿನ ಪರಿಸ್ಥಿತಿಯಲ್ಲಿ ಮಹಿಳೆಯ ಪಾತ್ರ, ಇವರಿಗೂ ಕೂಡ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಇನ್ನು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಒಟ್ಟಾಗಿ ಗೂಡಿಸಬೇಕು, ಆ ಒಂದು ಸಂತೋಷವನ್ನ ಕಣ್ತುಂಬಿಸ್ಕೊಳ್ಬೇಕು ಅಂತ ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತವರು ಸುಧರ್ಮ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಈ ಒಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಎಂ ಗೌರಮ್ಮನವರು. ಇವರು ಜನಪದ ಕಲಾವಿದರು. ಇವರಿಗೂ ಕೂಡ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಇಂದು
ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಇಂದು ಮಾರ್ಚ್ ತಿಂಗಳ ಕೊನೆಯ ದಿನ 31ನೇ ತಾರೀಕು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಚಿಕ್ಕ ನಿರೂಪಣೆಯೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಮುಂದುವರಿಯೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಯಾಕೆ ಆಚರಿಸ್ತೀವಿ ಅನ್ನೋದಕ್ಕೆ ಒಂದೆರಡು ಮಾತುಗಳಲ್ಲಿ ನನ್ನ ಒಂದು ಅನಿಸಿಕೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಈ ಆಚರಣೆಯು ಪ್ರತಿ ವರ್ಷ ಮಾರ್ಚ್ 8ರಂದು ಮಹಿಳೆಯರಿಗೆ ಗೌರವದ ಸ್ಥಾನಮಾನ ನೀಡಬೇಕು, ಅವರಿಗೂ ಸಮಾಜದಲ್ಲಿ ಉತ್ತಮ ಜೀವನ ನಡೆಸುವ ಅವಕಾಶ ಸಿಗಬೇಕು ಎಂಬ ಉದ್ದೇಶದಿಂದ ಆಚರಿಸಲಾಗುತ್ತದೆ. ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯನ್ನು ವಿಶ್ವದ ಎಲ್ಲೆಡೆ ಆಚರಿಸಲಾಗುತ್ತದೆ. ಮಹಿಳೆಯರಿಗೆ ರಾಜಕೀಯ, ಉದ್ಯೋಗ ಸಹಿತ ವಿವಿಧ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ ಸಿಗಬೇಕು, ಅವರಿಗೂ ಗೌರವದ ಬದುಕನ್ನು ನಡೆಸುವ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಎಂಬುದು ಈ ಒಂದು ಮಹಿಳಾ ದಿನಾಚರಣೆಯ ಉದ್ದೇಶವಾಗಿದೆ. ಸ್ತ್ರೀ ತಾಯಿಯಾಗಿ, ಸ್ನೇಹಿತೆಯಾಗಿ, ಅಕ್ಕ, ತಂಗಿ, ಗೆಳತಿಯಾಗಿ, ಹೆಂಡತಿಯಾಗಿ ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತಾ ಬರ್ತಾ ಇದ್ದಾಳೆ. ಮಹಿಳೆಯರಿಗೆ ಗೌರವದ ಸ್ಥಾನಮಾನ ನೀಡಬೇಕು, ಅವರಿಗೂ ಸಮಾಜದಲ್ಲಿ ಉತ್ತಮವಾದ ಜೀವನವನ್ನು ನಡೆಸುವಂತಹ ಅವಕಾಶ ಸಿಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. 1909 ಫೆಬ್ರವರಿ 28ರಂದು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಮೊದಲ ಬಾರಿಗೆ ಮಹಿಳಾ ದಿನವನ್ನು ಆಚರಿಸಲಾಯಿತು. ನಂತರ 1911ರಲ್ಲಿ ಜರ್ಮನಿಯಲ್ಲಿ ಆಚರಿಸಲಾಯಿತು. ನಂತರ 1977ರಲ್ಲಿ ವಿಶ್ವಸಂಸ್ಥೆ ಮಾರ್ಚ್ 8ಅನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸುವಂತೆ ಘೋಷಿಸಿತು. ಇವೆಷ್ಟು ಮಾಹಿತಿಯೊಂದಿಗೆ ನಾವು ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಕೂಡ ನಮ್ಮ ಒಂದು ಬದುಕನ್ನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಕೂಡ ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯಲ್ಲಿ ಮುಂದಿದ್ದಾಳೆ ಎನ್ನುವುದನ್ನು ನಿರೂಪಿಸುವುದರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ತಮ್ಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ತಮ್ಮ ಈ ಸಂಸ್ಥೆಯನ್ನ ಕುರಿತು, ಜೊತೆಗೆ ವೇದಿಕೆಗೆ ಇರುವಂತಹ ಗಣ್ಯರು ಹಾಗೂ ತಮ್ಮೆಲ್ಲರನ್ನ ಕುರಿತು ಪ್ರಾಸ್ತಾವಿಕ ಹಾಗೂ ಸ್ವಾಗತವನ್ನ ಮಾಡಬೇಕು ಅಂತ ನಾನು ಎಂ ಗೌರವ್ನವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಸಂಜೆಯ ನಮನಗಳನ್ನು ತಿಳಿಸುತ್ತಾ ಬಹಳ ಅಚ್ಚುಕಟ್ಟ ಕಾರ್ಯಕ್ರಮವನ್ನು ಶುಭ ಸಂಕೇತದೊಂದಿಗೆ ಪ್ರಾರಂಭಿಸಿದ್ದೇವೆ. ಸುಧರ್ಮ ಸಾಂಸ್ಕೃತಿಕ ಸಂಘ ಸುಮಾರು 12 ವರ್ಷಗಳ ಮಗು ಇದು. 12 ವರ್ಷಗಳಿಂದ ನಾನು ಈ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಬಂದಿದ್ದೀನಿ. ಈ ಸಂಸ್ಥೆಯ ಅಡಿಯಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ಜನಪದ ಗೀತೆಗಳನ್ನು ಹಾಡೋದಾಗಿರ್ಬೋದು, ಮತ್ತು ನಾಟಕ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಇದೆಲ್ಲವನ್ನು ಕಲಿಸ್ತಾ ಹೆಚ್ಚಿಗೆ ಮಹಿಳೆಯರು ಕೂಡ ನಾನು ಉಚಿತವಾಗಿ ಈ ಗಾಯನದ ಕಾರ್ಯಕ್ರಮವನ್ನು ಹೇಳ್ಕೊಡ್ತಾ ಬಂದಿದ್ದೀನಿ. ಅಲ್ಲದೆ ಇಲ್ಲಿ ನೆರೆದಿರ್ತಕ್ಕಂಥವರು ಎಲ್ಲರೂ ಸಾಧಕರೇ. ನನ್ನ ಪ್ರಕಾರ ಒಬ್ಬೊಬ್ಬರು ಒಂದೊಂದು ರತ್ನಗಳು. ಇಂಥ ಸಾಧಕರನ್ನು ಗೌರವಿಸೋದು ಕೂಡ ನಮ್ಮ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಸುಮಾರು 12 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ದಿನ ಬಂದಿರತಕ್ಕಂಥ ಪಾರ್ವತಮ್ಮವರು ಬಹಳ ಎಲೆಮರೆಕಾಯಿ ಸರ್, ಬಹಳ ಅದ್ಭುತವಾಗಿ ಆಡ್ತಾರೆ ಸರ್. ನಾನು ಅವ್ರನ್ನ ಇಂಪ್ರೂವ್ ಮಾಡಿದೆ. ಎಷ್ಟೊಂದು ಹಾಡುಗಳನ್ನ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ನೋಡಿ ಯಾರಿಗೂ ಗೊತ್ತೇ ಇಲ್ಲ, ಅವರು ಜನಪದದಲ್ಲಿ ಹಾಡ್ತಾರೆ ಅಂತ ಯಾರಿಗೂ ಅವ್ರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಅವ್ರನ್ನ ಇವತ್ತು ನಾನು ವೇದಿಕೆಗೆ ಕರ್ಕೊಂಡು ಬಂದಿದ್ದೀನಿ. ಹೀಗಾಗಿ ಈ ಥರ ನಮ್ಮ ಮೇಡಮ್ ಅವರೊಬ್ಬರು ಕೇಳಿದ್ರು, ನನ್ನನ್ನು ಏನು ನೋಡಿ ಗುರುತಿಸಿದ್ದೀರಾ ಯಾತಕ್ಕೆ ಅಂತ ಕೇಳಿದ್ರು. ಮೇಡಮ್, ನಮ್ಮಲ್ಲಿರೋ ಕಲೆ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಕಲೆಯನ್ನು ಇನ್ನೊಬ್ಬರು ಗುರುತಿಸ್ಬೇಕು. ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತಂದರೆ ನಿಮ್ಮಂಥವರು ಹಾಗೂ ನಮ್ಮ ಪದ್ಮಾವತಿ ಚಂದ್ರು ಅಂತವರು ನಿಜವಾಗ್ಲೂ ನಮ್ಮನ್ನು ಗುರುತಿಸಿ ಇಲ್ಲಿ ನಿಂತ್ಕೊಳ್ಳೋ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆ ಕೂಡ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಹೆಚ್ಚಿಗೆ ಮಹಿಳೆಯರಿಗೆ, ಮಕ್ಕಳಿಗೆ ನಾವು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಸಂಸ್ಥೆಯಲ್ಲಿ. ಹಾಗಾಗಿ ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಬೇಕು ಅಂತ ಹೋದ ವರ್ಷ ಸಹ ಮಾಡಿದ್ವಿ. ನಾವು ವರ್ಷ ಮಾಡಬೇಕು ಅನ್ನೋದೊಂದು ಹಂಬಲ. ಯಾಕೆಂದರೆ ನಾವು ಹೆಣ್ಮಕ್ಳು ಯಾವಾಗಲೂ ಮನೆ ಒಳಗಡೆ ಇರ್ತೀವಿ. ಒಳಗಡೆ ಇದ್ದಾಗ ನಾವು ಇಷ್ಟು ಖುಷಿಯಾಗಿರಲ್ಲ, ಎಲ್ರಿಗೂ ಅನುಭವನೇ ಇರುತ್ತೆ ಅಂತ ನಾನು ಅನ್ಕೋತೀನಿ. ಈಗ ಇಲ್ಲಿ ಬಂದು ನಾವೆಲ್ಲವನ್ನ ಮರ್ತಿದ್ದೀವಿ. ಮರೆತುಬಿಟ್ಟು ಇಲ್ಲಿ ನಾವು ಕಾರ್ಯಕ್ರಮದಲ್ಲಿ ಏನು ನೆನಪಿಗೆ ಯಾರಿಗಾದ್ರೂ ಮನೆ ಖಂಡಿತ ಇರಲ್ಲ. ಹಾಗಾಗಿ ಇವತ್ತಿನ ದಿನ ಮಾಡೋಕ್ಕೆ ನಾವು ಈ ಕೊನೆಯ ದಿನ, ಮಾರ್ಚ್ ಕೊನೆಯ ದಿನ ಹಮ್ಮಿಕೊಂಡ್ವಿ. ಇದಕ್ಕೆ ಬಹಳ ಉತ್ತೇಜನ ಕೊಡ್ತಾ ಇರೋದು ನಮ್ಮ ಪದ್ಮಾವತಿ ಚಂದ್ರ ಅವರು. ಹಾಗೆ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ
ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಕೂಡ ಆಶಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ಅಧ್ಯಕ್ಷರಾದಂತಹ ಅಶೋಕ್ ಅವರು ಬಂದು ಉದ್ಘಾಟನೆ ಮಾಡಿಕೊಡ್ಬೇಕಂತ ಕೇಳಿದೆ. ಅವರು ಒಪ್ಕೊಂಡು ಬಹಳ ಖುಷಿಯಾಗಿ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಮತಿ ಜಯಶೀಲಾ ನಾಯ್ಕೋಡ್ ಅವರು ಬಂದಿಲ್ಲ, ಅವರು ಬರಲ್ಲ, ಏನೋ ಪಾಪ ಹುಷಾರಿರ್ಬೇಕು. ಹಾಗಾಗಿ ಅವರು ಬದಲಿಗೆ ವೇದ ಮಂಜುನಾಥ್ ಅಂತ ಮೇಡಮ್ ಅವರು ಆಗಮಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಮುಖ್ಯ ಅತಿಥಿಗಳಾಗಿ ಈ ಸಂಸ್ಥೆಯ ಮಾತಿನ ಮನೆಯ ಸಂಸ್ಥಾಪಕರು, ಇವರು ಎಷ್ಟು ಸರಳವಾಗಿದ್ದಾರೆ ನೋಡಿ. ನಾನು ಇದು 2ನೇ ಬಾರಿ ಸರ್, ನಾನು 3ನೇ ಬಾರಿ ನೋಡ್ತಾ ಇದ್ದೀನಿ. ನಾನು ಇದು 3ನೇ ಬಾರಿ ನೋಡ್ತಾ ಇದ್ದು ನನಗೆ ಹೊಸ ಪರಿಚಯ. ಅವರು ಬಹಳ ಸರಳ ವ್ಯಕ್ತಿಗಳು. ಅವರು ದೂರದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಹೇಗೇಗೂ ಇರ್ತಾರೆ, ನೋಡೋಕ್ಕೆ ಬಹಳ ಸರಳವಾಗಿದ್ದಾರೆ, ಜೋರಾಗಿರ್ತಾರೆ. ನಾನು 3 ಸಾರಿ ಭೇಟಿ ಮಾಡಿದಾಗಲೂ ಬಹಳ ಒಂಥರ ಏನೋ ಒಂದು ಸೋದರ ಭಾವನೆ ಅನಿಸುತ್ತೆ ಅವ್ರನ್ನ ನೋಡಿದಾಗ. ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಂತರ ಶ್ರೀಮತಿ ಡಾಕ್ಟರ್ ಬಿ ಮಂಜುಳಾ ಮೇಡಮ್ ಅವರು, ನಾನು ನೋಡಿದ್ದೀನಿ ತಮ್ಮನ್ನ ಪರಿಚಯ ಸ್ವಲ್ಪ ಕಡಿಮೆ. ಹಾಗಾಗಿ ಇವರು ಕೂಡ ಅಧ್ಯಕ್ಷತೆ ವಿಷಯ ಮಂಡನೆಗೆ ಬಂದಿದ್ದಾರೆ. ಇವರಿಗೆ ನಮ್ಮ ಸುಧರ್ಮ ಸಾಂಸ್ಕೃತಿಕ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬರು ಶ್ರೀಮತಿ ಶಶಿಕಲಾ ವೇದ ಮಂಜುನಾಥ್ ಆಯ್ತಲ್ವಾ, ನಮ್ಮಲ್ಲಿ ಗೌರವ ಸ್ವೀಕಾರ ಮಾಡೋದಕ್ಕೆ ಆಗಮಿಸಿದ್ದಾರೆ ಶ್ರೀಮತಿ ಶಾಂತಿ ವಾಸು ಅಂತ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತ. ನೀವು ಕೇಳಿದ್ರು ನಾನೇನು ಸಾಧನೆ ಮಾಡಿದ್ರೆ ನಿಮ್ಮ ಸಾಧನೆ ನಿಮ್ಗೆ ಅರ್ಥ ಆಗಲ್ಲ ಮೇಡಮ್. ನೀವು ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡು ಕೂಡ ನಾನೇನು ಇಲ್ಲ, ಅದು ನಿಮ್ಮ ದೊಡ್ಡ ಗುಣ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್. ಮತ್ತೆ ಗಿರಿಜಾ ದೇಶಪಾಂಡೆ ಅವರು ಆಗಮಿಸಲಿದ್ದಾರೆ. ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾನಸ ಕೆಕೆ ಇವರು ಸಾಹಿತಿಗಳು, ಯಾವಾಗ ನಮ್ಮತ್ತನೇ ಇರ್ತಾರೆ, ನಮ್ಮತ್ತನೇ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಈ ಗೌರವ ಸನ್ಮಾನ ಸ್ವೀಕರಿಸೋದಕ್ಕಾಗಿ ಆಗಮಿಸಿದ್ದೀರಾ. ನಿಮಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ರತ್ನ ಸಕಲೇಶ್ವರ, ಇವರು ಎಷ್ಟು ಜನಕ್ಕೆ ಗೊತ್ತಿಲ್ಲ ಸರ್, ಅದ್ಭುತವಾದ ಜನಪದ ಗಾಯಕಿ. ಸುಮಾರು ಒಂದು 25-30 ವರ್ಷದಿಂದ ಹಾಡ್ತಾ ಇದ್ದಾರೆ. ನಾಟಕಗಳಲ್ಲಿ ಇದು ಮಾಡ್ತಾರೆ, ಥಿಯೇಟರ್ ಪರ್ಸನ್ನು. ಮತ್ತು ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಮಕ್ಕಳಿಗೆ, ದೊಡ್ಡವರಿಗೆಲ್ಲನೂ. ಹಾಗಾಗಿ ಎಲ್ಲ ಒಂದು ಕಡೆ ದುಡಿಸ್ಕೋತಾರೆ, ಆಮೇಲೆ ಸ್ವಲ್ಪ ಸೈಡ್ ಆಗುತ್ತೆ. ಹಾಗಾಗಿ ಅಂತ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಸಹ ಹಾಡು ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸೋದಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು. ನಂತರ ಶ್ರೀಮತಿ ಪಾರ್ವತಮ್ಮನವ್ರ ಬಗ್ಗೆ ಹೇಳಿದೆ ನಾನು ಹಾಗೆ. ಇವರನ್ನ ನಾನು ಹೋದ ತಿಂಗಳು ಭೇಟಿ ಮಾಡಿದೆ, ನಂತರ ಬರ್ತೀನಿ ಅಂತೇಳಿ ಬಂದೆ, ಆಗಲಿಲ್ಲ. ಒಂದು ದಿನ ಎಲ್ಲ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಅವ್ರನ್ನ ಇದು ಮಾಡ್ಕೊಂಡು ಬಂದೆ ಸರ್, ಇಂಪ್ರೂವ್ ಮಾಡ್ಕೊಂಡು ಬಂದೆ. ಮತ್ತೆ ಬರ್ತೀನಮ್ಮ, ಇನ್ನೂ ಇದೆ ಜಾಸ್ತಿ ನಿಮ್ಮ ಹತ್ರ ಸರ್ಕು ಅಂತ ಹೇಳ್ಬಿಟ್ಟು ಬಂದೆ. ಹೋಗಕ್ಕೆ ಆಗಲಿಲ್ಲ ಕಾರಣಾಂತರದಿಂದ. ಅವರು ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸೋದಕ್ಕೆ ಆಗಮಿಸಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಕವಿಗೋಷ್ಠಿಯಲ್ಲಿ ಡಾಕ್ಟರ್ ಶೈಲಜಾ ಶರ್ಮಾ ಬರ್ತಾ ಇದ್ದಾರೆ ದಾರಿಯಲ್ಲಿ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಶ್ರೀಮತಿ ಸುಜಾತಾ ವಿಶ್ವನಾಥ್, ಇವರೆಲ್ಲರೂ ನಮ್ಮ ಕಾರ್ಯಕ್ರಮದಲ್ಲಿ ತಪ್ಪದೇ ಬಂದು ಬಹಳ ಪ್ರೋತ್ಸಾಹ ಕೊಟ್ಟು ನನಗಿಂತ ಹೆಚ್ಚಿನ ಖುಷಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರೋವರಿಗೆ ಆಗಮಿಸಿದ್ದಾರೆ. ನಿಮಗೂ ಕೂಡ ನಮ್ಮ ಸಂಘದ ಪರವಾಗಿ, ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ಶ್ರೀಮತಿ ಸಿ ಪಿ ರಾಧಾ ಅವರು ಆಗಮಿಸಿದ್ದಾರೆ. ಹೌದು, ತುಂಬ ಹೃದಯದ ಸ್ವಾಗತ ನಿಮಗೆ, ನಿಮ್ಮೆಲ್ಲರ ಪರವಾಗಿ ಮತ್ತೆ ಸ್ವಾಗತವನ್ನು ಕರೀತಾ ಇದ್ದೀನಿ. ಕರಿತೀನಿ. ಶ್ರೀಮತಿ ಅಲ್ಮೇಲು ಬಂದಿದ್ದೀರಾ? ಅಲ್ಮೇಲು ಚಿಕ್ಕ ವಯಸ್ಸು, ಒಳ್ಳೆಯದಾಗ್ಲಮ್ಮ, ಆಗಮಿಸಿದ್ದೀರಾ ಕವನ ಓದಕ್ಕೆ. ನಮ್ಮ
ನಮ್ಮ ಸಂಘದ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಮತಿ ಎಸ್ ಟಿ ಶಾಂತಕುಮಾರಿ ಇವರು ಸಹ ಕವನವನ್ನು ವಾಚನ ಮಾಡಲಿಕ್ಕೆ ಆಗಮಿಸಿದ್ದಾರೆ. ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ವೀಣಾ ರಮೇಶ್ ಅವರು, ನಿನ್ನ 2 ಸರಿ ಬರ್ದೆ ನಿಮ್ಮ ಹೆಸರು, ಮತ್ತೆ ಆದ್ರೂ ಮಿಸ್ ಆಯ್ತು, ಏನು ಅನ್ಕೋಬೇಡಿ. ವೀಣಾ ರಮೇಶ್ ಅವರು ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದ್ದಾರೆ. ಖಂಡಿತ ನೀವೆಲ್ಲ ಮರೆಯಲ್ಲ, ಯಾವಾಗಲೂ ನಮ್ಮ ಹೃದಯದಲ್ಲಿ ಇರ್ತೀರಾ. ಯಾಕೆಂದ್ರೆ ಹೃದಯದಲ್ಲಿ ಇರೋರು ಬೇಗ ಮರ್ತೋಗ್ಬಿಡ್ತಾರೆ. ಅಂದ್ರೆ ಇಂಥ ವಿಷಯಗಳಲ್ಲಿ ಯಾವಾಗಲೂ ಹೃದಯದಲ್ಲೇ ಇರ್ತಾರೆ. ಅಕಸ್ಮಾತ್ ಈಗ ಹೇಳುವಾಗ ಸ್ವಲ್ಪ ಇಂದು ಮುಂದಾಗುತ್ತೆ, ದಯವಿಟ್ಟು ಏನು ತಿಳ್ಕೊಬೇಡಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ, ನಿಮಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅಂತ ಹೇಳ್ತಾ, ಹಾಗೆ ನಮ್ಮ ಪದ್ಮಾವತಿ ಚಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಅವರು ಒಂಥರ ಸುಚ್ಚಿದ್ದಂಗೆ ಅಂತ ಅನ್ಸುತ್ತೆ ನನಗೆ. ಮಾಡ್ಲಾ ನೋಡಿ, ಮಾಡ್ತಾ ಇದ್ದಾರೆ. ಎಷ್ಟು ಜನ ಮಾಡೋರು ಈ ಸ್ವಿಚ್? ಒಬ್ರಲ್ಲ, ಸ್ವಿಚ್ ಮೇನ್ ಸ್ವಿಚ್, ಅದೇ ಸ್ವಿಚ್ ಮೇನ್ ಸ್ವಿಚ್ ಅವರು. ಖಂಡಿತ ಈಗ ನಾವೆಲ್ಲ ಇಲ್ಲಿ ಸೇರಿದ್ವಿ ಅಂದ್ರೆ ಅವ್ರ ಮೂಲಕನೇ ಸೇರಿರೋದು ಅಂತ ನಾನು ಅವ್ರನ್ನ ಭಾವಿಸಿದ್ದೀನಿ. ಅಷ್ಟೇ ಅಲ್ಲ ರೀ, ಅವರಲ್ಲಿ ನಿಜವಾಗ್ಲೂ ಎಷ್ಟು ಒಳ್ಳೆ ಗುಣ ಇದೆ, ಎಷ್ಟು ಜನಕ್ಕೆ ಗೊತ್ತೋ. ನಾನು ಯಾರಾದ್ರೂ ಬೈಕೊಳ್ಳಿ, ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಇನ್ನೊಬ್ಬರನ್ನ ಬೆಳೆಸ್ತಾರೆ ಅವರು. ಹೌದು ಇಲ್ವಾ ಹೇಳಿ ನೀವು? ಹೌದು ಅಂದ್ರೆ ಹೇಳಿ. ಇನ್ನೊಬ್ಬರನ್ನ ಬೆಳೆಸುವಂತ ಗುಣ ಇದೆ. ಯಾರಲ್ಲಿ ಇನ್ನೊಬ್ಬರನ್ನ ಬೆಳೆಸುವ ಗುಣ ಇರುತ್ತೋ ಅವ್ರು ಬೆಳೀತಾ ಇರೋದು ಅವ್ರಿಗೆ ಗೊತ್ತಿರಲ್ಲ, ಆ ರೀತಿ ಬೆಳೀತಾರೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾನು ತುಂಬ ಗೌರವ ಕೊಡ್ತೀನಿ ಅವರಿಗೆ. ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ನಾನು ಪರಿಚಯ, ನಿಮ್ಮೆಲ್ಲರಿಗೂ ಪರಿಚಯ ಆಗ್ಬೇಕಾದ್ರೆ ಮೂಲ ಕಾರಣ ಅವರು. ಜನಪದ ಕ್ಷೇತ್ರದಲ್ಲಿ ನಾನು ಪರಿಚಯ ಇದ್ದೀನಿ, ಆದರೆ ನಮ್ಮ ಈ ಕವಿಗಳ ಸಾಹಿತ್ಯಗಳ ಕ್ಷೇತ್ರದಲ್ಲಿ ನಾನು ಪರಿಚಯ ಆಗ್ಬೇಕಂದ್ರೆ ಮೂಲ ಕಾರಣ ನಾವು ಹೀಗೆ ಇರೋಣ. ಅಕಸ್ಮಾತ್ ಏನಾದರೂ ಒಂಚೂರು ಆದರೂ ಕೂಡ ನಾನಂತೂ ಇರೋವರೆಗೂ ಹೀಗೆ ಇರ್ತೀನಿ. ಇದು ಎಲ್ಲರ ಮೂಲಕ ನಾನು ಕೊಡ್ತಾ ಇರ್ತಕ್ಕಂಥ ಮಾತು ಆಯ್ತಾ. ಹಾಗಾಗಿ ಅವರಿಗೆ ದೇವರು ಆರೋಗ್ಯವನ್ನು ಕೊಟ್ಟು ಸದಾ ಕಾಲ ನಮ್ಮೊಂದಿಗೆ ಹೀಗೆ ನಗ್ನಗ್ತಾ ಇರಲಿ. ಆರೋಗ್ಯ ಐಶ್ವರ್ಯ ಇದೆ ಬಿಡ್ರಿ, ಅವ್ರ ಮಾತು ಅವರೇ ಐಶ್ವರ್ಯ ಇದೆ, ಅವ್ರಿಗೆ ಇರೋ ಐಶ್ವರ್ಯ ಸಾಕು, ಬೇಕಾದಷ್ಟಿದೆ ಅಂತ ಹೇಳ್ತಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿದ್ರೆ ಹೆಚ್ಚಿನ ಕಳೆ ಕಾರ್ಯಕ್ರಮದಲ್ಲಿ ಅಂತ ನಾನು ಅನ್ಕೊಂಡು ಅವರಿಗೆ ತುಂಬ ಹೃದಯದ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತುಂಬ ಹೃದಯದ ಸ್ವಾಗತ ಅಮ್ಮ ನಿಮಗೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಮಹಿಳಾ ದಿನಾಚರಣೆಯ ಸ್ವಾಗತವನ್ನು, ಮಹಿಳಾ ದಿನಾಚರಣೆಯ ನಮನಗಳು, ಸ್ವಾಗತ ಹೇಳ್ತೀನಿ. ಈಗ ಅದನ್ನೇ ತಗೊಳ್ತೀನಿ, ನಮ್ಮೆಲ್ಲರಿಗೂ ಹೇಳ್ಬಿಡ್ತೀನಿ. ಫಸ್ಟ್ ಇದ್ದಾರೆ 3 ಅಲ್ಲ, ನಾನು ಬೇರೆ ಹೇಳ್ತೀನಿ. ಎಲ್ರಿಗೂ ನಾನು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ, ನನಗೀಗ ಪಂಚಪಾಂಡವರು ಬಂದಿದ್ದಾರೆ. ಪಂಚಪಾಂಡವರು ಅಂತ ನಮ್ಮೊಳಗಿದ್ದಾರೆ. ನಿಜವಾಗ್ಲೂ ಪುರುಷರು ಇರ್ಬೇಕು ನಮ್ಮಿಂದೆ, ಇಲ್ಲ ಅಂದ್ರೆ ಆಗಲ್ಲ. ನಮ್ಮ ಜೊತೆಯಲ್ಲಿ ಇರ್ಬೇಕು, ಹಿಂದೆ ಮುಂದೆ ಜೊತೆಯಲ್ಲಿ ಇದ್ರೆ ನಾವು ನೋಡಿ. ನೀವು ಮನೆಯಲ್ಲಿ ಸಮಾಧಾನ ಕಳಿಸಿದ್ರೆ ನಾವು ಸಮಾಧಾನ ಕೂತಿರ್ತೀರ ಅಂದ್ರೆ ಹೋಗ್ತೀನಿ ಬ್ಯಾಗ್ ಎತ್ಕೊತಾರ್ತೀವಿ, ಹೋಗ್ತೀನಿ ಮನೇಲಿ ಅವತ್ತೀವಿ ಇಲ್ವಾ ನಾವು. ಹಾಗಾಗಿ ನಿಜವಾಗ್ಲೂ ಅವ್ರ ಪ್ರೋತ್ಸಾಹ ನಮಗೆ ಬೇಕು. ಹಾಗಾಗಿ ಇವತ್ತು ನಾವು ಪಂಚಪಾಂಡವರಾಗಿ ಆಗಮಿಸಿದರೆ ಸರ್, ನಿಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೀಗೆ ನಿಮ್ಮ ಮನೆಗಳಲ್ಲಿ ನೀವು ಪ್ರೋತ್ಸಾಹ ಕೊಡ್ತಾ ಇರಿ. ಎಲ್ಲ ಹೆಣ್ಮಕ್ಳಿಗೂ, ಮಕ್ಕಳಿಗೆ, ಹೆಂಡತಿಯರಿಗೆ ಎಲ್ರಿಗೂ ಪ್ರೋತ್ಸಾಹ ಕೊಡಿ. ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಕೇಳ್ತಾ ಮತ್ತೆ ಎಲ್ರಿಗೂ ನನ್ನ ನಮನಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸುಧರ್ಮ ಸಾಂಸ್ಕೃತಿಕ ಸಂಘ ಈ ಒಂದು ಸಂಘದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುಮಾರು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಶ್ರೀಮತಿ ಎಂ ಗೌರಮ್ನವರು. ಇವರೊಟ್ಟಿಗೆ ಇವರ ಮಗ ಸುಧರ್ಮ ಅವರು ಕೂಡ ಕೈ ಜೋಡಿಸಿದ್ದಾರೆ. ಒಟ್ಟಾರೆ ಇವರ ಕುಟುಂಬದವರ ಎಲ್ಲರ ಸಹಕಾರದಿಂದಾಗಿ ಇವತ್ತು ಎಂ ಗೌರಮ್ನವರು ಒಂದು ಅತ್ಯದ್ಭುತವಾದಂತಹ ಸಂಘವನ್ನು ಕಟ್ಟಿಕೊಂಡು ಆ ಒಂದು ಸಂಘದ ಮೂಲಕ ಅನೇಕ ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಕಲೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದುವರೆಗೂ ಅವರು ನಮ್ಮೆಲ್ಲರನ್ನ ಕುರಿತು, ವೇದಿಕೆಯ ಗಣ್ಯರನ್ನು ಕುರಿತು ಎಲ್ಲರಿಗೂ ಉತ್ತಮ ರೀತಿಯಲ್ಲಿ ಅವರು ಸ್ವಾಗತವನ್ನು ಕೋರಿದ್ದಾರೆ. ಪಂಚ ಪಾಂಡವರು ಯಾತಕ್ಕೆ ಹೇಳಿದ್ರು ಅಂದ್ರೆ ಇಲ್ಲಿ 5 ಜನ ಪುರುಷರಿದ್ದಾರೆ, ಇನ್ನು ಮಿಕ್ನಾದವರೆಲ್ಲ ನಾವೆಲ್ಲ ಮಹಿಳೆಯರು. ಹಾಗಾಗಿ ಪಂಚಪುರುಷರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ
ಶುಭಾಶಯಗಳನ್ನ ತಿಳಿಸ್ತಾ ಈಗ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಶ್ರೀಮತಿ ಸುಜಾತಾ ವಿಶ್ವನಾಥ್ ಅವರಿಂದ ಪ್ರಾರ್ಥನೆ. ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು, ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಪುರುಷರಿಗೆಲ್ಲರಿಗೂ ಸಹ ನಮ್ಮ ಶುಭಾಶಯಗಳು ಮತ್ತು ನಮಸ್ಕಾರಗಳು. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹರಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹಲಾರಮ್ಮ. ಕಮ್ಮಗೊಲ್ಲನ ವೈರಿಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರದಡಿವನಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರದಡಿವನಾರಮ್ಮ. ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ. ಹುಟ್ಟದಟ್ಟಿಯು ಬಿಗಿ ದುಟ್ಟ ಚಲ್ಲಣದ ದಿಟ್ಟತ ನಿವನಾರಮ್ಮ. ಹುಟ್ಟದಟ್ಟಿಯು ಬಿಗಿ ದುಟ್ಟ ಚಲ್ಲಣದ ದಿಟ್ಟತ ನಿವನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಹೊಟ್ಟೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬರನುಲ್ಲ ಭಾಷಿಗ ನಿವನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲನುಲ್ಲ ಭಾಷಿಗ ನಿವನಾರಮ್ಮ. ಲೇಸಾಗಿ ಸೃಜನರ ಸಲಹುವ ನೆಲೆಯಾದಿ ಕೇಶವನ ದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ. ಕಮ್ಮಗೊಲ್ಲನ ವೈರಿಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ. ನಿಮ್ಮೊಳಗಿ ಹನಾರಮ್ಮ. ಧನ್ಯವಾದಗಳು. ಸುಶ್ರಾವ್ಯವಾಗಿ ಪ್ರಾರ್ಥನೆ ಗೀತೆಯನ್ನು ಹಾಡಿದಂತಹ ಶ್ರೀಮತಿ ಸುಜಾತಾ ವಿಶ್ವನಾಥ್ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ ಈಗ ಕಾರ್ಯಕ್ರಮದಲ್ಲಿ ನಾಡಗೀತೆಯೊಂದಿಗೆ ನಮ್ಮೊಟ್ಟಿಗಿದ್ದಾರೆ ರತ್ನ ಸಕಲೇಶ್ಪುರ ಅವರು, ಎಂ ಗೌರಮ್ನವರು, ಸುಜಾತಾ ವಿಶ್ವನಾಥ್ ಅವರು, ಮಾನಸ ಕೆಕೆ ಅವರು, ಸಿಪಿ ರಾಧಾ ಅವರು, ವೀಣಾ ರಮೇಶ್ ಅವರು. ದಯಮಾಡಿ ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ, ಹಸಿರಿನ ಗಿರಿಗಳ ಸಾಲೆ
ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುನ್ನ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸನ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯರಾಮ ದಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲ ಪವೈಸಳರಾಡಿದ ನಾಡೆ ಟಂಗಳ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ತುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ बोलो भारत माता की जय बोलो भारत माता की जय ರತ್ನ ಸಕಲೇಶಪುರ ಅವರೊಟ್ಟಿಗೆ ಎಲ್ಲರೂ ನಾಡಗೀತೆಯನ್ನ ಹಾಡಿದ್ದೀರಾ. ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮುಂದುವರಿದ ಭಾಗವಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿದ್ದಾರೆ ಶ್ರೀಯುತ ಎಂ ಅಶೋಕ್ ಕುಮಾರ್ ಅವರು. ಇವರು ಈಗ ಕಾರ್ಯಕ್ರಮವನ್ನ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವರೊಟ್ಟಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾವ್ದಾದ್ರು ಸಾಂಗ್ ಮಾಡಿಲ್ಲ ಬೇಗ ಹೇಳಿ. ರತ್ನ ಸಕಲೇಶ್ಪುರ ಬನ್ನಿ. ರತ್ನ ಮೇಡಮ್ ಬನ್ನಿ. ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಮಲೆನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೇವು ಮಲೆನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೇವು ಮಡದೇವು ಮಲವ ಗಿಡದೇವು ಮಲವ ಎಡದೇವು ಮಲವ ಹಿರಿದೆನಪ ಕನ್ನಡವೆಲ್ಲ ಉರಿಗೊಳಿಸಿ ಮಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟಂತವರು ಶ್ರೀಯುತ ಎಂ ಅಶೋಕ್ ಕುಮಾರ್ ಅವರು. ಅವರಿಗೂ ಹಾಗೂ ವೇದಿಕೆಯ ಗಣ್ಯರು ಅವರ ಕೈ ಜೋಡಿಸಿದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಎಂ ಅಶೋಕ್ ಕುಮಾರ್ ಅವರಿಂದ ಒಂದೆರಡು ಉದ್ಘಾಟನಾ ನುಡಿಗಳನ್ನ ಕೇಳೋಣ. ಎಲ್ಲ ಅಮ್ಮಂದಿರ ಮನಸ್ಸುಗಳು, ಮಹಿಳಾ ಮನಸ್ಸುಗಳು, ಆಮೇಲೆ ಪುರುಷ ಮನಸ್ಸುಗಳು ಎಲ್ಲ
ಕನ್ನಡ ಮನಸ್ಸುಗಳಿಗೆ, ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ನಮ್ಮ ಬಸವಣ್ಣವರ ಒಂದು ಏನು ಕಾಯಕವೇ ಕೈಲಾಸ ಅಂತ ಕಟ್ಕೊಟ್ಟಂತ ಯಾವುದೇ ಒಂದು ಧರ್ಮ ತಗೊಳ್ಳಿ, ದಯವಿಲ್ಲದ ಧರ್ಮ ಈ ಪ್ರಪಂಚದ ಯಾವುದೂ ಇಲ್ಲ ಅಂತ ಎಲ್ಲ ಧರ್ಮಗಳನ್ನು ಒಂದೇ ಅಡಿಯಲ್ಲಿ ತಂದವರು ಸುಧರ್ಮ ಧರ್ಮ. ಅದು ನಮ್ಮ ಗೌರಮ್ಮನವ್ರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಗಟ್ಟಿ ಚಪ್ಪಾಳೆ. ಬರೀ ಈ ಒಂದು ಸುಧರ್ಮ, ಸುಂದರವಾದ, ಸೊಗಸಾದ, ಸುಮಧುರ ನೋಡಿ ಅವರ ಗಾಯನಲ್ಲೂ ಸುಮಧುರವಾಗಿದೆ. ಅದಕ್ಕೇನೆ ಅವ್ರಿಗೆ ನಮಗೆ ಅವರ ಒಂದು ಗಾಯನಕ್ಕೆ ಮೆಚ್ಚಿ BBMP ಅವರು ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಗೌರಮ್ಮ ಅವ್ರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನ ಸಿಗಲಿ ಅಂತ ಈ ಶುಭ ಸಂದರ್ಭವನ್ನು ಹಾರೈಸ್ತೀನಿ. ಇದು ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಆದ್ದರಿಂದ ಎಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವುದರ ಜೊತೆಗೆ ವರ್ಷವೆಲ್ಲ ಪ್ರತಿಯೊಂದು ಹೆಣ್ಣಿಗೆ ಸಂಬಂಧಿಸಿದ ಪ್ರತಿಯೊಂದು ದಿನಾಚರಣೆಯನ್ನು ಆಚರಿಸುವ ಮುಖಾಂತರ ಪ್ರಪಂಚದಲ್ಲಿ ಪ್ರತಿಯೊಂದು ಹೆಣ್ಣು ಆಗಬೇಕು, ಅವಳ ಹಕ್ಕುಗಳು ಸಿಗುವಂತಾಗಬೇಕು, ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ಸಿಗಬೇಕು ಎಂದು ಹೇಳುತ್ತಾ ಇಂತಹ ಆಚರಣೆಗಳನ್ನು ನಮ್ಮ ಗೌರಮ್ಮ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಚರಣೆ ಮಾಡಿ ಎಲ್ಲ ಮಹಿಳೆಯರನ್ನ ಸಬಲರನ್ನಾಗಿ ಮಾಡಿ ಅವರನ್ನ ಮುಂದೆ ಇನ್ನೂ ಎಲೆಮರೆ ಕಾಯ್ತಾ ಇರುವ ಎಲ್ಲ ಕ್ಷೇತ್ರದಲ್ಲಿರುವ ಮಹಿಳೆಯರನ್ನೆಲ್ಲ ಗೌರವಿಸಿ ಅವರನ್ನ ಬೆಳೆದು ತರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹೇಳುತ್ತಾ, ನಾವು ಪ್ರತಿ ವರ್ಷ ಜನವರಿ 24ರಂದು ಒಂದು ಹೆಣ್ಣು ಮಗುವಿನ ದಿನ ಅಂತ ಘೋಷಿಸಲಾಗಿದೆ. ಹೆಣ್ಣೆಂದೇಗೆ ಬಿಡುಗೊಡುವಿರಿ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ ಅಂತ ಆ ಕಾಲದಲ್ಲೇ ಹೇಳಿದ್ದಾರೆ. ಅಂತ ಒಂದು ಕೆಲಸವನ್ನ ಇವತ್ತು ಸುಧರ್ಮ ಅವರು ಹಮ್ಮಿಕೊಂಡು ಅಂತ ಹೆತ್ತ ತಾಯಿಯಂದಿರನ್ನ, ಹೆಣ್ಮಕ್ಕಳನ್ನೆಲ್ಲ ಎಲ್ಲರನ್ನ ಗೌರವಿಸಿ ಒಂದುಗೂಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನನಗೊಂದು ತುಂಬಾ ಸಂತೋಷ ಕೊಟ್ಟಿದೆ. ಆದ್ರಿಂದ ನಮ್ಮ ಈ ಒಂದು ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಒಂದು ಹೆಣ್ಣು ಮಗುವಿನ ದಿನ ಅಂತ ಒಂದು ಘೋಷಣೆ ಮಾಡಲಾಗಿದೆ. ಅದು ಜನವರಿ 24 ಅಂತ ಒಂದು ದಿನದಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತ ಅವ್ರು ಹೇಳ್ತಾ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಗೌರವ ಮುಂದೆ ಇರಬೇಕು ಅಂತ ಆಸೆ. ಹಾಗೆ ಹೆಣ್ಣು ಅಬಲೆಯಲ್ಲ, ಸಬಲೆ ಎಂದು ಜನತೆಗೆ ಮನವರಿಕೆ ಮಾಡಲು ಈ ದಿನದಂದು ಕ್ರಮ ತೆಗೆದುಕೊಳ್ಳಬೇಕು. ಹೆಣ್ಣು ಮಗುವಿನ ಪಾಲನೆ, ಪೋಷಣೆ ಹಾಗೂ ರಕ್ಷಣೆ ಇವು ಈ ದಿನದ ಮುಖ್ಯ ಉದ್ದೇಶಗಳು. ಇಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸುಧರ್ಮ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಹೆಚ್ಚಿನ ರೀತಿ ಕೆಲಸ ಕಾರ್ಯಕ್ರಮಗಳು ಈ ಸಂಸ್ಥೆಯಿಂದ ಆಗಲಿ ಅಂತ ಆಶಿಸ್ತೇನೆ. ಹಾಗೆ ಜನವರಿ 24ರಂದು 1966 ಭಾರತದ ಪ್ರಥಮ ಮಹಿಳಾ ಶ್ರೀಮತಿ ಇಂದಿರಾ ಗಾಂಧಿ ಪ್ರಮಾಣ ವಚನ ಸ್ವೀಕರಿಸಿದರು. ನಿಜವಾಗಲೂ ನಾವು ಈ ಪಕ್ಷ ಅಂತ ನೋಡಬಾರ್ದು, ಇಡೀ ಭಾರತದಲ್ಲಿ ಒಂದು ಮಹಿಳೆ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ಆದಲ್ಲ, ಆ ದಿನವನ್ನು ಸಹ ನಾವು ನೆನೆಸ್ಕೊಳ್ಬೇಕು. ಅಂತ ಒಂದು ದಿನಗಳು ನಮ್ಮ ಗೌರಮ್ಮನವ್ರಿಗೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಶಕ್ತಿಯನ್ನು ಕೊಡಲಿ, ಇಂದಿರಾ ಗಾಂಧಿ ಅಂತ ಶಕ್ತಿ ನಮ್ಮ ಗೌರಮ್ಮನಿಗೂ ಸಿಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಆಶಿಸ್ತೇನೆ. ಹಾಗೆ ನಮ್ಮ ನವೆಂಬರ್ 17ರಂದು 1997 ನವೆಂಬರ್ 17ರಂದು ಘೋಷಿಸಲಾಯಿತು. ಪ್ರತಿ ವರ್ಷವೂ ಫೆಬ್ರವರಿ 21ರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನಾನು ಇವತ್ತು ಯಾಕೆ ಮಾತೃಭಾಷೆಯನ್ನ ನೀವು ಮುಂದಿನ ದಿನಗಳಲ್ಲಿ ಆಚರಣೆ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಮಾತೃಭಾಷೆಯನ್ನು ತಾಯಿಯಂತೆ ಪ್ರೀತಿಸಬೇಕು, ಬೋಧನೆಯಲ್ಲಿ ಮಾತೃಭಾಷೆಗೆ ಆದ್ಯತೆ ಕೊಡಬೇಕು. ನಾವಿವತ್ತು ಮಾತೃಭಾಷೆಯನ್ನ ತಾಯಿ ಅಂತ ನೋಡ್ತಾ ಇದ್ದೀರಿ. ಆದ್ರಿಂದ ಮಾತೃಭಾಷಾ ದಿನವನ್ನು ನಾವು ಆಚರಣೆ ಮಾಡುವ ಮುಖಾಂತರ ಸುಧರ್ಮ ಇಡೀ ವಿಶ್ವಕ್ಕೆ ಒಂದು ಧರ್ಮ ಮಾತೃಭಾಷೆಯ ಮೂಲಕ ಕೊಡಲಿ ಅಂತ ಈ ಮೂಲಕ ನಾನು ಆಶಿಸ್ತೇನೆ. ಆಮೇಲೆ
ನಾವು ವಿಶ್ವ ಅರಣ್ಯ ದಿನ ನಾವು ಇನ್ನೊಂದು ಅಮ್ಮನಿಗೆ ಗೌರಮ್ಮ ಅವರಿಗೆ ನಾನು ಇನ್ನೊಂದು ಹೇಳ್ತೀನಿ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿಗೆ ಜೀವ ತುಂಬಿದೆ. ಹಾಗೆ ಗೌರಮ್ಮನವರ ಗಾಯನ ಇಡೀ ನಾಡಿಗೆ ಜೀವ ತುಂಬಿದೆ ಅಂದ್ರೆ ತಪ್ಪಾಗಲಾರದು. ಗೌರಮ್ಮನವರು ಎಲ್ಲೋ ಎಳೆಮರೆಕಾಯಿಯಲ್ಲಿರುವಂತಹ ಜನಪದ ಗಾಯಕರನ್ನು ಗುರುಸ್ತಾ ಇದ್ದಾರೆ. ಹಾಗೆ ಅವರು ಅಡವಿಯಲ್ಲಿರುವ ಈ ಲಂಬಾಣಿ ಜನಾಂಗಗಳು ಸುಮಾರು ಕಾಡು ಜನಗಳನ್ನೆಲ್ಲ ಭೇಟಿ ಮಾಡಿ ಅವರಲ್ಲಿರುವ ಒಂದು ಜನಪದ ಗಾಯನ ಶೈಲಿಯನ್ನ ನೀವು ರೆಕಾರ್ಡ್ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಒಂದು ಸಂಗ್ರಹ ದಾಖಲಾಗಿ ನಿಮ್ಮೊಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಇಂಥ ಒಂದು ಕೆಲಸಗಳಿಗೆ ಒಂದು ಪ್ರಶಸ್ತಿ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಇಂಥ ಕೆಲಸ ಯಾರು ಮಾಡೋಕ್ಕಾಗಲ್ಲ. ಗೌರವವಂತವ್ರು ಇದ್ರೆ ಈ ಕೆಲಸ ಆಗುತ್ತೆ. ಅಂಥವರಿಂದ 100,000 ಜನ ಅವ್ರ ಮುಂದಿನ ದಿನಗಳಲ್ಲಿ ಅವ್ರನ್ನ ಹೆಸರನ್ನ ತರ್ತಾರೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಾಮಾನ್ಯವಾಗಿ ಮೇ ತಿಂಗಳ 2ನೇ ಭಾನುವಾರದಂದು ವಿಶ್ವ ತಾಯಂದಿರ ದಿನವನ್ನಾಗಿ ಆಚರಿಸುತ್ತೇವೆ. ಮಾತೃದೇವೋಭವ ಉಪನಿಷತ್ ವಾಣಿ ತಾಯಿ ದೇವರು ಎಂದು ವೇದಗಳು ಹೇಳುತ್ತೆ. ಆದರೆ ನಾವು ನಿಜವಾಗೂ ತಾಯಿ ದೇವರು ನೋಡ್ತಾ ಇದ್ದೀವಿ. ಇವತ್ತು ಎಷ್ಟೊಂದು ತಾಯಿ ದೇವರುಗಳ ಜೊತೆಲಿ ಅತಿ ದೊಡ್ಡ ತಾಯಿ ದೇವರು ಅಂದ್ರೆ ನಮ್ಮ ಗೌರಮ್ಮನವರು. ಯಾಕಂದ್ರೆ ಇಷ್ಟೊಂದು ತಾಯಿ ಜೊತೆ ಒಟ್ಟುಗೂಡಿಸೋದು ಅದು ಸಾಮಾನ್ಯ ಅಲ್ಲ. ಅದೊಂದು ದೊಡ್ಡವಾದ ಅದ್ಭುತವಾದ ಕೆಲಸ. ಇಂಥ ಅದ್ಭುತವಾದ ಕೆಲಸಕ್ಕೆ ರಥವಾಗಿ ನಿಂತಿರೋ ನಮ್ಮ ಪದ್ಮಾವತಿ ಚಂದ್ರ ಅವರು ಗೌರಮ್ಮನವರು ರಥ ಇಲ್ಲ, ರಥ ಚಕ್ರಗಳು ಅವ್ರಿಲ್ಲ ಅಂದ್ರೆ ಮುಂದಕ್ಕೆ ಸಾಗಲ್ಲ. ಅಂತ ಒಂದು ಶಕ್ತಿ ನಮ್ಮ ಪದ್ಮಾವತಿ ಚಂದ್ರ ಅವರು, ಸುಜಾತ ವಿಷ್ಣುವರ್ಧನ್, ಶೈಲಜಾ ಶರ್ಮಾ ಅವರು ನೀವೆಲ್ಲ ಕೊಡ್ತಾ ಬರ್ತಾ ಇದ್ರ. ಮುಂದಿನ ದಿನಗಳಲ್ಲಿ ಈ ರಥಚಕ್ರ ಭಾರತದ ಗಾಯಕ ಚಕ್ರ ಆಗಲಿ ನಮ್ಮ ಗೌರಮ್ಮನವರಿಗೆ ಅಂತ ಈ ಸಂದರ್ಭದಲ್ಲಿ ಆರಿಸ್ತೇನೆ. ಅಂತಾರಾಷ್ಟ್ರೀಯ ದಾದಿಯರ ದಿನ 1920ರಲ್ಲಿ ನೈಟಿಂಗೇಲ್ ಆಧುನಿಕ ನರ್ಸಿಂಗ್ ಹುಟ್ಟು ಹಾಕಿದಳು. ಇವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ದಾದಿಯರ ದಿನ ಅಂತಾರೆ. ನಾವು ತಾಯಿನಲ್ಲಿ ಎಂಥ ಒಂದು ಕುಷ್ಠರೋಗಿ ಇರಲಿ, ಎಂಥ ರೋಗ ಇರಲಿ, ಆದರೆ ಪ್ರೀತಿಯಿಂದ ಸಲುವಳೆ ತಾಯಿ, ಅದಕ್ಕೆ ಅದನ್ನ ದಾದಿಯರ ದಿನ ಅಂತಾರೆ. ಅಂತ ದಾದಿಯರನ್ನ ಮುಂದಿನ ದಿನಗಳಲ್ಲಿ ನಮ್ಮ ಗೌರವನವರು ಗೌರವಿಸಿ ಇಡೀ ದೇಶಕ್ಕೆ ಮದರ್ ತೆರೇಸಾ ಒಂದು ಮಾದರಿಯಾಗಿ ಕರ್ನಾಟಕದ ಮದರ್ ತೆರೇಸಾ ಗೌರವನವರಾಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆಮೇಲೆ ವಿಶ್ವ ತಾಯಿಯ ಎದೆಹಾಲು ದಿನ ಆಗಸ್ಟ್ 1ರಂದು ವಿಶ್ವಾದ್ಯಂತ ಆಚರಿಸ್ತಾರೆ. ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ವಿಶ್ವ ತಾಯಿ ಎದೆಹಾಲು ದಿನ, ಪೌಷ್ಟಿಕ ಹಾಲಿನ ದಿನವನ್ನು ನಾವು ನೆನೆಸ್ಕೊಳ್ಬೇಕು. ಆಗಸ್ಟ್ 1ರಂದು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತದಲ್ಲಿ ಪ್ರತಿ ವರ್ಷ 2.5 ಕೋಟಿ ಜನಿಸ್ತಾರೆ. ಭಾರತದಲ್ಲಿ ಮಕ್ಕಳು ಪ್ರತಿ ವರ್ಷ 2.5 ಕೋಟಿ ಜನ ಹುಟ್ಟುತ್ತಾರೆ. ಆದ್ರೆ 1.25 ಕೋಟಿ ಮಕ್ಕಳು ಸಾಯ್ತಾ ಇದ್ದಾರೆ ಪ್ರತಿ ವರ್ಷ. 1.25 ಕೋಟಿ ಮಕ್ಕಳು. ಅದಕ್ಕೆ ಕಾರಣ ಏನ್ ಗೊತ್ತಾ? ಪೌಷ್ಟಿಕ ಆಹಾರ. ನಾವು ಎಲ್ಲಿ ನಮ್ಮ ಸೌಂದರ್ಯ ಕುಂದೋಗ್ಬಿಡ್ತಿದ್ವು ಅಂತ ಕೆಲವರು ತಾಯಿದ್ರು 6 ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ಇಂಜೆಕ್ಷನ್ ತಗೊಂಡ್ಬಿಟ್ಟು ಹಾಲನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಅದು ಒಂದೊಂದು ರೀತಿ ಕ್ಯಾನ್ಸರ್ ಗಡ್ಡೆಗೂ ತಿಳ್ಕೊತಿದೆ. ಈ ತರ ಎಲ್ಲ ತೊಂದರೆಗಳಿರ್ತೈತೆ. ಆದ್ರಿಂದ ಮಕ್ಕಳು ಬದುಕಬೇಕು. ಈ ಬಾಳಿನ ಇಂಥ ಒಂದು ತಾಯಿದ್ರು ಮಾದರಿ ಆಗಬೇಕು ಅಂತ ಹೇಳ್ತಾ ಇಂಥ ಒಂದು ಎದೆ ಹಾಲು, ಪೌಷ್ಟಿಕ ಹಾಲು ಈ ಒಂದು ಎಂತ ಒಂದು ಮುಖ್ಯ ಆಹಾರ. ತಾಯಿ ಹಾಲು ಕೊರತೆಯಿಂದಾಗಿ ದೇಶ ವಿದೇಶಗಳಲ್ಲಿ ಸಾವಿರಾರು ಮಕ್ಕಳು ಸಾವನ್ನಪ್ಪುತ್ತಿದ್ದಾರೆ. ಆದ್ರಿಂದ ಇಂಥ ಒಂದು ಹೆಣ್ಮಕ್ಳಲ್ಲಿ ತಾಯಂದ್ರಲ್ಲಿ ಈ ಒಂದು ವಿಚಾರವನ್ನು ತುಂಬಿ ಆ ಒಂದು ತಾಯಿ ಎದೆ ಹಾಲ, ಪೌಷ್ಟಿಕ ಆಹಾರವನ್ನ ಎಲ್ಲ ಮಕ್ಕಳಿಗೆ ಉಣಿಸಬೇಕು ಅಂತ ನಮ್ಮ ಗೌರಮ್ಮ ಅಂತವರು ಒಂದು ಸಂದೇಶ ಕೊಟ್ಟಾಗ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮುಟ್ಟುವಂತ ಒಂದು ಕೆಲಸ ಗೌರಮ್ಮ ಒಂದರಿಂದ ಆಗ್ಲಿ ಅಂತ ಈ ಒಂದು ದಿವಸ ನಾನು ಶುಭ ಕೋರ್ತೇನೆ. ಹಾಗೆ ಈ ಒಂದು ಪ್ರತಿ ವರ್ಷ ಆಗಸ್ಟ್ 26ರಂದು ಅಮೆರಿಕದಲ್ಲಿ ಮಹಿಳಾ ಸಮಾನತೆ ದಿನ ಆಚರಿಸಲಾಗುತ್ತದೆ. ಈ ಮಹಿಳಾ ಸಮಾನತೆ ದಿನ ಯಾರು ಇನ್ನೂ ಸಿಕ್ಕಿಲ್ಲ, ಅದು ನಮ್ಮ ದೇಶದಲ್ಲಿ ಆಗ್ಬೇಕು, ಪ್ರತಿ ರಾಜ್ಯದಲ್ಲಿ ಆಗ್ಬೇಕು. ಆದ್ರೆ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ನಮ್ಮ ಗೌರಮ್ಮನವರು ಮಾತ್ರ ಮಹಿಳೆಯರಿಗೆ 90% ಸಮಾನತೆಯನ್ನು ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ಪಂಚಪಾಂಡವರು 5 ಜನ ಇದನ್ನು ಎಲ್ಲ ಮಹಿಳೆಯರು ತುಂಬಿದ್ದಾರೆ. ಈ ಒಂದು ಗೌರವನಲ್ಲಿರೋ ಒಂದು ಸ್ವಾಭಿಮಾನ, ಒಂದು ಸ್ತ್ರೀ ಸಮಾನತೆ ಅನ್ನೋ ಭಾವನೆ ಎಲ್ಲ ಒಂದು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಮುಟ್ಲಿ. ಅವರ ಒಂದು ಕ್ಷೇತ್ರದಿಂದ ಎಲ್ಲ ಮಹಿಳೆಯರಿಗೆ ಸಮಾನತೆ ಸಿಗ್ಲಿ. ಆ ಸುಧರ್ಮದಿಂದ ಎಲ್ಲ ಮಹಿಳೆಯರಿಗೆ ಸಮಾನವಾದ ಧರ್ಮ ಒಂದು ಸಿಗ್ಲಿ ಅಂತ ಹೇಳ್ತಾ ನನ್ನ ಒಂದು ವಿಶ್ವ ಅಮ್ಮಂದಿರ ಒಂದು ಚುಟುಕು ಕವನವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ.
ಜನ್ಮ ಶೀರ್ಷಿಕೆ ಈ ಜನ್ಮ ಅಮ್ಮನಿಗಾಗಿ. ಅಮ್ಮ, ನನ್ನ ಜನನದಿಂದ ವಿಶ್ವಕ್ಕೆ ನಾನು ಮಗುವಾದೆ. ಅಮ್ಮ, ನನ್ನ ಜನನದಿಂದ ವಿಶ್ವಕ್ಕೆ ನಾನು ಮಗುವಾದೆ. ನಿನ್ನಿಂದ ವಿಶ್ವವನ್ನು ನೋಡಿದೆ. ಅಮ್ಮ, ನಿನ್ನಿಂದ ವಿಶ್ವವನ್ನು ನೋಡಿದೆ. ಅಮ್ಮ, ನಿನ್ನ ಆರೈಕೆಯಿಂದ ನಾನು ಬೆಳೆಯುತ್ತಾ ಬೆಳೆಯುತ್ತಾ ಮನುಷ್ಯನಾದೆ. ಕುವೆಂಪು, ಸ್ವಾಮಿ ವಿವೇಕಾನಂದರ ಜೀವನ ಆದರ್ಶ ಸಂದೇಶ ಓದುತ್ತಾ ಮನುಷ್ಯನಿಂದ ಮಾನವನಾದೆ. ಮಾನವನಾಗಿ ನೋಡಿದಾಗ ಈ ಪ್ರಪಂಚವೇ ನೀನಾಗಿರುವೆ ಅಮ್ಮ. ಮಾನವನಾಗಿ ನೋಡಿದಾಗ ಈ ಪ್ರಪಂಚವೇ ನೀನಾಗಿರುವೆ ಅಮ್ಮ. ಈ ಪ್ರಪಂಚದಲ್ಲಿ ನಾನು ವಿಶ್ವ ಮಾನವನಾಗುವಂತೆ ಅರಸಿ ಆಶೀರ್ವದಿಸು. ವಿಶ್ವ ಮಾನವನಾಗಿ ನಿರಾಶ್ರಿತರ ಅಮ್ಮಂದಿರ ಸೇವೆಯ ಭಾಗ್ಯ ನನ್ನದಾಗಲಿ. ನೀ ಕೊಟ್ಟ ಈ ಜನ್ಮವನ್ನು ಅಮ್ಮ, ನೀ ಕೊಟ್ಟ ಈ ಜನ್ಮವನ್ನು ಅಮ್ಮನ ಋಣ ತೀರಿಸುವ ಅಮ್ಮನ ನೆನಪಿಗಾಗಿ, ವಿಶ್ವ ಅಮ್ಮಂದಿರ ನೆನಪಿಗಾಗಿ, ವಿಶ್ವ ಮಹಿಳೆಯರ ದಿನಾಚರಣೆಗಾಗಿ, ನಮ್ಮ ಗೌರಮ್ಮನವರ ಅಮ್ಮಂದಿರ ನೆನಪಿಗಾಗಿ, ನಿಮ್ಮೆಲ್ಲರ ಸೇವೆಗಾಗಿ ಅಂತ ಹೇಳ್ತಾ ಈ ಜನ್ಮ ಅಮ್ಮನಿಗಾಗಿ, ಈ ಜನ್ಮ ಅಮ್ಮನಿಗಾಗಿ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ತೋರಿಸ್ಬೋದಾಗಿತ್ತಲ್ಲ ನನಗೆ ಯಾಕೆ ವಾಯ್ಸ್ ಔಟ್ ಆಯ್ತು? ಇಷ್ಟನ್ನೆಲ್ಲ ಎಷ್ಟೊಂದು ಬರ್ಕೊಂಡ್ ಬಂದಿದ್ದಾರೆ. ಇದೆಲ್ಲ ಮಾಡಕ್ ಸಾಧ್ಯ ನಮ್ಮ ನಿಮ್ಮ ದೇವರ ಆರೋಗ್ಯ ಆಯಿಸ್ಕೊಟ್ರೆ ಖಂಡಿತ ಮಾಡ್ತೀನಿ ಅಂತ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ನಾನು. ಆಯ್ತಾ? ಎಲ್ಲವನ್ನೂ ಅಲ್ಲ, ನನ್ನ ಕೈ ಏನ್ ಶಕ್ತಿ ಆಗುತ್ತೋ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡ್ಬೋದು. ಆದ್ರೆ ಅವರು ಹುಮ್ಮಸ್ಸು ಅಷ್ಟೇ, ಇದ್ ಮಾಡಿ ಅದ್ ಮಾಡಿ ಅದ್ ಮಾಡಿ ಎಲ್ಲವೂ ಮಾಡೋದು ಕಷ್ಟ. ನನಗೆ ಎಷ್ಟು ವಯಸ್ಸು ಗೊತ್ತಾ? ನನ್ನ ವಯಸ್ಸು ಎಷ್ಟು ಅಲ್ಲ. ಹಾಗಾಗಿ ದೇವರ ಆಯಸ್ಸು ಕೊಟ್ಟು ಆರೋಗ್ಯ ಕೊಟ್ಟಿದ್ರೆ ಖಂಡಿತ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಅವ್ರ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ಬಹಳ ಭರವಸೆ ಇಟ್ಕೊಂಡಿದ್ದಾರೆ, ಹೆಚ್ಚಿನ ಭಾರ ಹೊರಿಸಿದ್ದಾರೆ. ಧನ್ಯವಾದಗಳು. ಇದು ಭುವಿ ಸಂಕಲನ. ಈಗಾಗಲೇ ಸುಮಾರು ಜನ ಎಲ್ಲರೂ ಫೇಸ್ಬುಕ್ ಅಲ್ಲಿ ನೋಡಿರ್ತೀರಿ. ಇದು 100 ಜನ ಕವಯತ್ರಿಯರು ತಮ್ಮ ಒಂದೊಂದು ಕವನವನ್ನು ಕೊಟ್ಟು 100 ಕವನಗಳು ಇದರಲ್ಲಿದೆ. ಇಂಥ ಒಂದು ಕೃತಿಯನ್ನ ಪ್ರಕಾಶನ ಮಾಡಿದಂಥವರು, ಪ್ರಕಟಣೆ ಮಾಡಿದಂಥವರು ಶ್ರೀಯುತ ಎಂ ಅಶೋಕ್ ಕುಮಾರ್ ಅವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ. ಈ ಒಂದು ಸಮಾರಂಭನ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಸಮ್ಮೇಳನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಮಹಿಳೆಯರಿಗೂ ಅವರು ಗೌರವ ಸನ್ಮಾನವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ವೇದಿಕೆ ನನಗೆ ಉತ್ತಮವಾಗಿದೆ. ಇದೇ ವೇದಿಕೆಯಲ್ಲಿ ಅವರು ಕೂಡ ಇರೋದ್ರಿಂದಾಗಿ ಈ ಕೃತಿಯನ್ನು ನಾನು ಅವರಿಗೆ ಬಗ್ಗೆ ಮತ್ತು ಈ ಕೃತಿಯ ಬಗ್ಗೆ ಮಾತಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಹಾಗಾಗಿ ಈ ಒಂದು ಸುಧರ್ಮ ಸಂಸ್ಥೆಯ ಸಂಸ್ಥಾಪಕರು ಎಂ ಗೌರಮ್ಮ ಅವರು ಕೂಡ ನಾನು ಆಭಾರಿಯಾಗಿದ್ದೇನೆ. ಇಂಥ ಒಂದು ಅವಕಾಶಗಳು ಸಿಗಬೇಕು. ಹಾಗಾಗಿ ಭುವಿ ಎನ್ನುವ ಸಂಕಲನದಲ್ಲಿ ಸುಮಾರು ಜನ ರಾಜ್ಯ ಮಟ್ಟದ ಲೇಖಕಿಯರು, ಕವಿಯತ್ರಿಯರು ಭಾಗವಹಿಸಿದ್ದಾರೆ. ಅತ್ಯದ್ಭುತವಾದಂತಹ ಒಂದು ಕೃತಿ. ಈ ಕೃತಿಯನ್ನ ಬೇಕು ಅಂತಂದ್ರೆ ಎಂ ಅಶೋಕ್ ಕುಮಾರ್ ಅವ್ರನ್ನ ನೀವು ಸಂಪರ್ಕ ಮಾಡಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಈಗ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಈ ಒಂದು ಸುಧರ್ಮ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಎಂ ಗೌರಮ್ಮನವರು, ಜನಪದ ಕಲಾವಿದರು, ಇವರು ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ 2019 ಅಕ್ಷರ ಐಸಿರಿ ಮಾಸಪತ್ರಿಕೆಯ ವರ್ಷದ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅಮ್ಮ ಬನ್ನಿ, ನಿಮಗೆ ಈಗ ಒಂದು ನಮ್ಮ ಒಂದು ಗೌರವ ಸನ್ಮಾನ. ದಯಮಾಡಿ ವೇದಿಕೆಗೆ ಬನ್ನಿ. विश्व महिला दिनाचरणेय शुभाशय विश्व महिला दिनाचरणेय शुभाशय विश्व महिला दिनाचरणेय शुभाशय विश्व महिला दिनाचरणेय शुभाशय हैप्पी वुमेन्स डे हैप्पी वुमेन्स डे हैप्पी वुमेन्स डे हैप्पी वुमेन्स डे प्रतिमा चिन्नी ಎಂಟನೇ ತಾರೀಕಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ ಒಡ ಹುಟ್ಟಿ ಸ್ನೇಹ ತುಂಬಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ ನಮ್ಮ ಪ್ರೀತಿ ಅನುಪಮ.
ಪದ್ಮಾವತಿ ಚಂದ್ರರವರಿಗೆ ಜೈ. ಪದ್ಮಾವತಿ ಚಂದ್ರರವರಿಗೆ ಜೈ. ಪದ್ಮಾವತಿ ಚಂದ್ರರವರಿಗೆ ಕಲ್ಪನಾ ಚಾವ್ಲಾ ಸಾಧಕ ಮಹಿಳೆಯರು ಮೌಂಟ್ ಎವರೆಸ್ಟ್ ಭಾರತದ ಮಹಿಳೆಯರಿಗೆ ಅಚ್ಚಿನ ಮಹಿಳಾ ದಿನಾಚರಣೆ ಅಂದ್ರೆ ಒಬ್ಬ ಮಹಿಳೆ ಮತ್ತೊಬ್ಬ ಮಹಿಳೆಯನ್ನ ಗೌರವಿಸುವುದು ಅಂತ ನಾನಾದ್ರೂ ಭಾವಿಸಿದ್ದೀನಿ. ಈ ನಿಟ್ಟಿನಲ್ಲಿ ಇಂದು ನಾವೆಲ್ಲರೂ ಪ್ರೀತಿಯಿಂದ ಎಂ ಗೌರವ್ನವ್ರನ್ನ ಗೌರವಿಸಿದ್ದೀವಿ. ಅದೇ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನನ್ನನ್ನ ಗೌರವಿಸಿದ್ದೀರಾ. ತುಂಬಾ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಮುಂದುವರಿದ ಭಾಗವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನ ಸ್ವೀಕಾರ ಮಾಡಲು ಆಗಮಿಸಿದ್ದಾರೆ. ಅವರನ್ನ ನಾನು ವೇದಿಕೆಗೆ ಕರೀತಾ ಇದ್ದೀನಿ. ಅವರು ಬಂದು ಅವರು ತಮ್ಮ ಗೌರವ ಸನ್ಮಾನವನ್ನ ಸ್ವೀಕಾರ ಮಾಡಬೇಕು. ಅವರು ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಅಂತಹ ಅವರ ಸಾಧನೆಯನ್ನು ಗುರುತಿಸಿ ಇಂದು ಅವರಿಗೆ ಗೌರವ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಮೊದಲಿಗೆ ಶಾಂತಿ ವಾಸು ಅವರು ಬನ್ನಿ ಮೇಡಮ್. ಮ್ಯೂಸಿಕ್ ಪ್ಲೇ ಮಾಡ್ರಿ ಮೇಡಮ್. ಶ್ರೀಮತಿ ಶಾಂತಿ ವಾಸು ಅವರು ಮೂಲತಃ ಚಿತ್ರಕಲಾವಿದರು. ಬೆಂಗಳೂರನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಚಿತ್ರಕಲಾ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ಸಮಾಜ ಸೇವೆಯು ತಮ್ಮ ಹೃದಯ ಸ್ಪರ್ಶಿ ಕರ್ತವ್ಯವೆಂದು ಭಾವಿಸಿ ನಿಸರ್ಗ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಸಾಹಿತ್ಯವನ್ನು ಉಸಿರಾಗಿಸಿಕೊಂಡು ಅತ್ಯಂತ ಸೂಕ್ಷ್ಮ ಹಾಗೂ ಸಂವೇದನಾಶೀಲ ಬರವಣಿಗೆಯ ಮೂಲಕ ಸಾಮಾಜಿಕ ಸಂಬಂಧ, ಮಾನವೀಯತೆ, ನಡವಳಿಕೆ ಹಾಗೂ ವ್ಯಕ್ತಿತ್ವ ಪ್ರಗತಿಯ ಗುಣಲಕ್ಷಣಗಳನ್ನು ಅಭಿವ್ಯಕ್ತಿಗೊಳಿಸಿ ಸುಧಾರಣಾ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ, ನಂದಾದೀಪಂ ಪ್ರಶಸ್ತಿ, ಬಿಕ್ಕಟ್ಟಿನಲ್ಲಿ ಎದೆಗುಂದದೆ ದಿಟ್ಟ ಹೆಜ್ಜೆ ಇಟ್ಟ ಕನ್ನಡತಿ 2020 ಇವರ ವತಿಯಿಂದ ಪ್ರಶಸ್ತಿ, ಕರ್ನಾಟಕ ಕಲಾನಿಧಿ ಪ್ರಶಸ್ತಿ ಜೊತೆಗೆ ಇನ್ನಿತರ ಸಂಸ್ಥೆಗಳಿಂದ ಸನ್ಮಾನ, ಪುರಸ್ಕಾರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಿರಿಯ ಕಲಾವಿದೆ ಎಂಬ ಪ್ರಶಂಸನಾ ಪ್ರಮಾಣ ಪತ್ರ ಪಡೆದು ಸರ್ಕಾರ ನೇಮಿಸಿದ ಜಗತ್ಪ್ರಸಿದ್ಧ ಮೈಸೂರು ದಸರಾ 2014ರ ಕಲಾಕೃತಿಗಳ ತೀರ್ಪುಗಾರ್ತಿಯಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಂತಹ ಸಾಧನೆಗೆ ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ ಗೌರವ ಸನ್ಮಾನ. ಅಭಿನಂದನೆಗಳು ಶಾಂತಿ ವಾಸು ಮೇಡಮ್ ಅವರಿಗೆ. ಅಭಿನಂದನೆ. ಅಭಿನಂದನೆಗಳು. ಮುಂದೆ ಮಾನಸ ಕೆಕೆ ಅವರು. ಶ್ರೀಮತಿ ಮಾನಸ ಅವರು ಸಾಹಿತಿಗಳು, ಬೆಂಗಳೂರು. ಇವರು ಕತೆ, ಕವನ, ಹನಿಗವನ, ಭಾವಗೀತೆ, ಚುಟುಕ, ನೀಳಗವಿತೆ ರಚನೆ ಮತ್ತು ಉತ್ತಮ ಪುಸ್ತಕಗಳನ್ನು ಓದುವುದು ಈ ರೀತಿಯಾಗಿ ಇವರ ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಇವರು ಕವಯತ್ರಿ, ಲೇಖಕಿ, ವಿಮರ್ಶಕಿ ಮತ್ತು ಸಂಘಟಕಿಯಾಗಿ ಕನ್ನಡ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಬರವಣಿಗೆಯ ಸುಮಾರು 6 ವರ್ಷಗಳಿಂದ 50ಕ್ಕೂ ಹೆಚ್ಚು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಗೌರವವನ್ನು ಸ್ವೀಕರಿಸಿದ್ದಾರೆ. 2020-21ನೇ ಸಾಲಿನಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಇವರಿಂದ ಉದಯೋನ್ಮುಖ ಕವಿಯತ್ರಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿರುತ್ತದೆ. ಹಾಗೂ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ ಕನ್ನಡ ಸೇವಾ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿರುತ್ತದೆ. ಇವರಿಗೆ ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಮುಂದೆ ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ವೀಣಾ ರಮೇಶ್ ಅವರು. ಶ್ರೀಮತಿ ವೀಣಾ ರಮೇಶ್ ಅವರು. ಬ್ಯಾಡ್ಮಿಂಟನ್
ಇವರ ಪರಿಚಯ ಹೀಗಿದೆ. ಇವರ ವಿದ್ಯಾರ್ಹತೆ ಬಿಕಾಂ. ಇವರು ಸಾಹಿತಿಗಳಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಚಿತ್ರಕಲೆ, ಯೋಗ, ಸಾಹಿತ್ಯ, ಕೃಷಿ, ಲೇಖನ, ಕವನ, ಚುಟುಕುಗಳನ್ನು ಬರೆಯುವುದು. ಇವರ ಹಲವಾರು ಬರಹಗಳು ಕರ್ಮವೀರ, ಸಂಯುಕ್ತ ಕರ್ನಾಟಕ, ಮಂಗಳ, ನಯನ, ಅಕ್ಷರಾಯಿಸಿರಿ, ಕುಂದಪ್ರಭ, ಜನಮಿಡಿತ, ಸ್ತ್ರೀ ಜಾಗೃತಿ ವೇದಿಕೆ, ಸಂಗಾತಿ ಪತ್ರಿಕೆ ಹಾಗೂ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಇವರ ಪ್ರಕಟಿತ ಕೃತಿಗಳು ನೀನೊಂದು ಮುಗಿಯದ ಮೌನ ಹಾಗೂ ಶ್ರೀಮತಿ ಪದ್ಮಾವತಿ ಚಂದ್ರು ಅವರ ಸಂಪಾದಿತ ಕೃತಿಗಳಲ್ಲಿ ಇವರ ಚುಟುಕುಗಳು ಪ್ರಕಟಗೊಂಡಿವೆ. ಜೊತೆಗೆ ನೀನೊಂದು ಮುಗಿಯದ ಮೌನ ಈ ಒಂದು ಕೃತಿಯಲ್ಲೂ ಕೂಡ ಇವರ ಕವನ ಪ್ರಕಟ ಆಗಿದೆ. ಇವರ ಪ್ರಕಟಿತ ಕೃತಿಗಳು 2: ಒಂದು ಮುಂಜಾವಿನ ಬೆಳಗು ಕವನ ಸಂಕಲನ, 2ನೇದು ಭುವನ ಮನೋಹರಿ ಲೇಖನ ಸಂಗ್ರಹ. ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು: ಮಂಡ್ಯದಿಂದ ಸಿರಿಗನ್ನಡ ವೇದಿಕೆಯಿಂದ ನಡೆದ ರಾಜ್ಯ ಮಟ್ಟದ ಕಾವ್ಯ ಸಮ್ಮೇಳನದಲ್ಲಿ ಕಾವ್ಯ ಸಿಂಧು ಪ್ರಶಸ್ತಿ, ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಸೇವಾ ರತ್ನ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂತಹ ವೀಣಾ ರಮೇಶ್ ಅವರಿಗೆ ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ ಗೌರವ ಸನ್ಮಾನ. ಅಭಿನಂದನೆಗಳು ವೀಣಾ ರಮೇಶ್ ಅವರಿಗೆ, ಅಭಿನಂದನೆಗಳು. ಮುಂದೆ ಇನ್ನು ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಪಾರ್ವತಮ್ಮನವರು. ಶ್ರೀಮತಿ ಪಾರ್ವತಮ್ಮ ಅವರು ಇವರು ಹುಟ್ಟಿದ್ದು ರೋಣ ತಾಲೂಕು, ಗದಗ ಜಿಲ್ಲೆ, ಬೇವಿನಕಟ್ಟೆ ಗ್ರಾಮ. ಇವರ ತಂದೆಯವರು ಶಿವಪ್ಪ, ತಾಯಿ ಶಾಂತಮ್ಮ ಅವರು. ಇವರು ಚಿಕ್ಕ ವಯಸ್ಸಿನಲ್ಲೇ ತಾಯಿಯ ಜೊತೆಯಲ್ಲಿ ಸೋಬಾನೆ ಪದ, ಪುಟ್ಟಪದ, ಬೀಸೋಪದ ಈ ತರ ಪದಗಳನ್ನ ಹಾಡ್ತಾ ಇದ್ರು. ಇವರು ಈಗಲೂ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಸಮಾರಂಭದಲ್ಲೂ ಅಂದ್ರೆ ಮದುವೆ, ಸೀಮಂತ, ಮೈನೆರೆದ ಇನ್ನು ಮುಂತಾದ ಸಮಾರಂಭಗಳಲ್ಲಿ ಇವರು ಹಾಡುಗಳನ್ನ ಹಾಡ್ತಾರೆ. ಇವರ ತಾಯಿಯೂ ಸಹ ಆಗಿನ ಕಾಲದಲ್ಲೇ ಧಾರವಾಡ ಆಕಾಶವಾಣಿಯ ಕಲಾವಿದರಾಗಿದ್ರು. ಇವರಿಗೆ ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ ಗೌರವ ಸನ್ಮಾನವನ್ನು ಮಾಡಿ ಇವರನ್ನ ಗೌರವಿಸ್ತಾ ಇದ್ದೀವಿ. ಅಭಿನಂದನೆಗಳು ಪಾರ್ವತಮ್ಮ ಅವರಿಗೆ, ಅಭಿನಂದನೆಗಳು. ಈಗ ನಮ್ಮ ಒಂದು ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ ಗೌರವ ಸನ್ಮಾನಕ್ಕೆ ಆಗಮಿಸ್ತಾ ಇದ್ದಾರೆ ಶ್ರೀಮತಿ ರತ್ನ ಸಕಲೇಶ್ಪುರ ಅವರು. ಇವರು ಹಾಸನ ಜಿಲ್ಲೆ ಸಕಲೇಶಪುರದವರು. ಚಿಕ್ಕಂದಿನಿಂದಲೂ ಹಾಡುವ ಒಂದು ಹವ್ಯಾಸ ಇವರಿಗೆ. 25 ವರ್ಷಗಳಿಂದ ರಂಗಭೂಮಿಯಲ್ಲಿ ಕಲಾವಿದೆಯಾಗಿ ನಾಟಕ, ಜನಪದ ನಿರ್ದೇಶನ, ಜನಪದ ನೃತ್ಯ, ಕೊರಿಯೋಗ್ರಾಫ್ ಹೀಗೆ ಹಲವಾರು ತಂಡಗಳಲ್ಲಿ ಹಾಡಿದ ಅನುಭವ ಇವರಿಗೆ. ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ಹೊರದೇಶದಲ್ಲಿಯೂ ಸಹ ಇವರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ನಿಜವಾದ ಜೋರು ಚಪ್ಪಾಳೆ ಬರಬೇಕಪ್ಪ. ಇಂತಹ ಒಂದು ಸಾಧಕಿಯನ್ನು ಈ ಒಂದು ಸುಧರ್ಮ ಸಾಂಸ್ಕೃತಿಕ ಸಂಘದ ಒಂದು ಸಂಸ್ಥೆಯ ಮುಖಾಂತರ ಗೌರವ ಸನ್ಮಾನವನ್ನು ಮಾಡ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನಾದ್ರೂ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು: ಲಂಕೇಶ್ ಪ್ರಶಸ್ತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೊಡಮಾಡುವಂತಹ ಕನ್ನಡ ಸೇವಾ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಇಂದು ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ ಇವರಿಗೆ ಗೌರವ ಸನ್ಮಾನವನ್ನ ಮಾಡಿದ್ದೀವಿ. ಇವರಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಸಿಗಲಿ ಅಂತ ಈ ಮೂಲಕ ಹಾರೈಸುತ್ತಾ ಮೇಡಮ್ ಅಭಿನಂದನೆಗಳು. ರತ್ನ ಸಕಲೇಶಪುರ ಅವರಿಗೆ ಅಭಿನಂದನೆಗಳು, ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಇದುವರೆಗೂ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈಗ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ವಿಷಯ ಮಂಡಳಿ. ಇಂದು ಹಲವಾರು ವಿಚಾರಗಳನ್ನ ಕುರಿತು ನಾವು ಚಿಂತನೆಗೆ ಒಳಪಡಬೇಕಾಗುತ್ತೆ. ಯಾಕಂದ್ರೆ ಇವತ್ತಿನ ದಿವಸ ಮಾಧ್ಯಮಗಳು, ರೇಡಿಯೋ ಇರ್ಬೋದು, ಟಿವಿ ಇರ್ಬೋದು, ಪತ್ರಿಕೆಗಳಿರ್ಬೋದು, ಈ ಎಲ್ಲದರ ಮುಖಾಂತರ ಹೆಣ್ಣಿಗೆ ಯಾವ ರೀತಿಯಾದ ಸ್ಥಾನಮಾನ ಇದೆ, ಜೊತೆಗೆ ಹೆಣ್ಣಿನ ಪಾತ್ರ ಏನು, ಇವೆಲ್ಲ ಒಂದು ವಿಚಾರವನ್ನು ಕುರಿತು ನಮ್ಮ ಡಾಕ್ಟರ್ ಬಿ ಮಂಜುಳಾ ಅವರು 10 ನಿಮಿಷದಲ್ಲಿ ಅವರ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೌದು, ಎಲ್ಲರಿಗೂ ಸಮಯದ ಒಂದು ಇದಿರೋದ್ರಿಂದಾಗಿ ಓಕೆ. ಸುಧರ್ಮ ಸಾಂಸ್ಕೃತಿಕ ಸಂಘ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಮಹಿಳಾ ದಿನಾಚರಣೆಯ ಪ್ರಯುಕ್ತ
ಮಹಿಳಾ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಬಂಧುಗಳಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ, ನನ್ನೆಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮೊದಲನೇದಾಗಿಯೇ ನಾವು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಆಗಿರೋದ್ರಿಂದ GSS ಅವರ ಕವಿತೆಯ ಸಾಲುಗಳನ್ನು ಓದ್ತಾನೆ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ. ಮನೆ ಮನೆಯ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ನೋಡಿ, ಆ ಕೊನೆಯ ಸಾಲಿನಲ್ಲಿ ಈ ಸ್ತ್ರೀಯ ಅನಂತ ಸಾಧನೆ ಹಾಗೂ ಸಾಧ್ಯತೆಗಳ ಬಗ್ಗೆ ಕವಿ ತಿಳಿಸ್ಕೊಡ್ತಾರೆ. ಹೆಣ್ಣು ಸೃಷ್ಟಿಯ ಮೂಲ, ಅವಿನಾಶಿ, ಸಂಜೀವಿನಿ. ಅವಳು ವಿಶಿಷ್ಟ ಶಕ್ತಿಗಳ ಸಂಗಮ. ಮಮತೆಗೆ, ಕರುಣೆ, ವಾತ್ಸಲ್ಯ, ಅಕ್ಕರೆಗೆ, ಭೂಮಿ ತೂಕದ ತಾಳ್ಮೆಯವಳು. ಹೀಗೆ ಎಷ್ಟೆಲ್ಲ ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಲ್ವ, ಹಾಗೂ ಆ ಮಾತುಗಳನ್ನ ನಾವು ಆಡ್ತಾನೂ ಇರ್ತೀವಿ. ಕಾರಣ ಹೆಣ್ಣಿಗಿರುವ ಈ ಅನಂತ ಶಕ್ತಿಯನ್ನ ಕುರಿತು ನಮಗೆಲ್ಲ ತಿಳಿದಿದೆ. ಹೆಣ್ಣಿನ ಸಾಧನೆ ಬಗ್ಗೆ, ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ವೇದಗಳ ಕಾಲದಲ್ಲಿ ಕಂಡುಬರುವಂತಹ ಗಾರ್ಗಿ ಹಾಗೂ ಮೈತ್ರಿಯ ಸಾಧನೆಗಳು, ಸ್ತ್ರೀಯರ ಸಾಧನೆಗಳನ್ನ ನಾವು ನೋಡಬೇಕು. ಈ ಇಬ್ಬರು ಮಹಿಳೆಯರು ಬ್ರಹ್ಮ ಸಭೆಗಳಲ್ಲಿ ಪುರುಷರಿಗೆ ಸಮಾನವಾಗಿ ಕೂತು ಚರ್ಚೆಗಳಲ್ಲಿ ಭಾಗವಹಿಸ್ತಿದ್ರು, ಗೋಷ್ಠಿಗಳಲ್ಲಿ ಭಾಗವಹಿಸಿದ್ರು ಅಂತ ನಾವು ವೇದಗಳಲ್ಲಿ ಕಂಡುಬರುತ್ತೆ. ಅವರು ಪುರುಷರಿಗೆ ವಾದ ಮಾಡಿ ಕೇಳ್ತಿದ್ರಂತೆ, ಯಾಕೆ ನಮಗೆ ನೀವು ಬ್ರಹ್ಮವಿದ್ಯೆಗಳನ್ನ ಕಲಿಸ್ಕೊಡಲ್ಲ, ನಮಗೆ ಆ ಅರ್ಹತೆ ಇದೆ, ಕಲಿಸ್ಕೊಡಿ ಅಂತ ಹೇಳ್ತಿದ್ದಂತಹ ಸಂದರ್ಭಗಳು ನಮಗೆ ವೇದಗಳ ಕಾಲದಲ್ಲಿ ಸಿಗುತ್ತೆ. ಇದಾದ್ಮೇಲೆ ಮತ್ತೆ ಪುರಾಣ ಕಾಲದಲ್ಲಿ ಬರುವಂತಹ ಆದಿಶಕ್ತಿ ಹೆಣ್ಣು. ಈಕೆ ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ, ಸರ್ವಶಕ್ತಿ ಸಂಪನ್ನೆ. ಜಗತ್ತಿನ ಎಲ್ಲ ಮಹಾಕೃತಿಗಳ ಪ್ರಧಾನ ನಾಯಕಿಯರು ಹೆಣ್ಣುಗಳು. ರಾಮಾಯಣದ ಸೀತೆ ಆಗ್ಬೋದು, ಮಹಾಭಾರತದ ದ್ರೌಪದಿ ಆಗ್ಬೋದು, ಇವನ್ನೆಲ್ಲ ಗಮನಿಸಿ. ನಮ್ಮ ದೇಶದ ಕೆಲವು ನದಿಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ಪ್ರಧಾನ ನದಿಗಳು ಸ್ತ್ರೀಯರ ಹೆಸರನ್ನೇ ಕುರಿತದ್ದು. ಎಲ್ಲೆಲ್ಲೂ ಸ್ತ್ರೀ ಪ್ರಧಾನವೇ. ನೋಡಿ, ಇಂದು ಮಹಿಳಾ ದಿನಾಚರಣೆ. ಇಲ್ಲಿ ಮಹಿಳೆಯರು ತಮಗಾದ ಅನ್ಯಾಯಗಳನ್ನ ನೋಡ್ಕೊಳ್ಳೋದಕ್ಕಾಗ್ಲಿ, ತನ್ನ ಹಕ್ಕಿಗಾಗಿ ಘೋಷಣೆಗಳನ್ನ ಕೂಗುವ ದಿನಕ್ಕಾಗಿ ಸೀಮಿತಗೊಳಿಸಿಕೊಳ್ಳದೆ, ನಮ್ಮ ಪದ್ಮಾವತಿ ಮೇಡಮ್ ಹೇಳಿದ್ರಲ್ಲ, ಮಹಿಳೆಯರು ಗೌರವಿಸುವುದರ ಮೂಲಕ, ಹಾಗೆ ತನ್ನೆಲ್ಲ ಸಾಧನೆಯ ಅನುಭವಗಳು ಸುಗಮವೂ ದುರ್ಗಮವೇ ಎಂದು ವಿಶ್ಲೇಷಣೆಗಳನ್ನ ಮಾಡದೆ ಉತ್ತಮ ಮಾರ್ಗಗಳನ್ನ ಆಯ್ಕೆ ಮಾಡಿಕೊಳ್ಳುವ ಒಂದು ದಿನವಾಗಲಿ ಅಂತ ನನ್ನ ಅಭಿಪ್ರಾಯ. ಇನ್ನ ಪದ್ಮಾವತಿ ಮೇಡಮ್ ಅವರೇ ಹೇಳಿದ್ರು, ಮಹಿಳಾ ದಿನಾಚರಣೆ ಎಲ್ಲೆಲ್ಲಿ ಪಾಶ್ಚಾತ್ಯರಲ್ಲಿ ಮೊದಲನೇ ಆಚರಣೆಗೆ ಬಂದ್ರು. ಭಾರತದಲ್ಲಿ 1931ರಲ್ಲಿ ಲಾಹೋರ್ನಲ್ಲಿ ಒಂದು ಸಂಘಟಿಸಿದ್ದಂತಹ ಸಮಾನತೆಗಾಗಿ ಏಷ್ಯಾದ ಮಹಿಳೆ ಅನ್ನುವ ಸಮಾವೇಶದಲ್ಲಿ ಮಹಿಳಾ ದಿನವನ್ನ ಮೊದಲನೇ ಬಾರಿ ಆಚರಣೆ ಮಾಡ್ತಾರೆ. ಇದಲ್ಲದೆ ಮುಂದಕ್ಕೆ ಹೋಗೋದಾದ್ರೆ ಮಹಿಳೆಯರ ಬಗ್ಗೆನೇ ಹೇಳಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಹೆತ್ತಮ್ಮನಿಗಿಂತ ಹಿತವರಿಲ್ಲ, ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಸಕಲ ಸಂಪದವು, ಹೆಣ್ಣೊಲ್ಲದ ಅಣ್ಣಗಳು ಯಾರು ಸರ್ವಜ್ಞ ಅನ್ನುವ ಸರ್ವಜ್ಞನ ಮಾತುಗಳಲ್ಲೇ ಹೆಣ್ಣು ಸರ್ವಾಂತರ್ಯಾಮಿ ಅನ್ನೋದು ನಮಗೆ ಗೋಚರವಾಗುತ್ತೆ. ಸ್ತ್ರೀ ಒಂದು ಸಮುದಾಯವನ್ನ ಸಮರ್ಥವಾಗಿ ಪ್ರತಿನಿಧಿಸುವಂತಹ ಸಾಮರ್ಥ್ಯವನ್ನ ಹೊಂದಿರೋಳು. ಅದಕ್ಕೆ ನಾವು ಉದಾಹರಣೆ ನಮ್ಮ ಗೌರಮ್ಮ ಅವರನ್ನೇ ನಾವು ಉದಾಹರಣೆಯಾಗಿ ನೋಡಬಹುದು. ತಾಯಿ, ತಂಗಿ, ಅತ್ತೆ, ಅತ್ತಿಗೆ, ಗೆಳತಿ, ಹೆಂಡತಿ, ಹೀಗೆ ಭಾರತೀಯ ಸಂಸ್ಕೃತಿಯ ರಾಯಭಾರಿಯಾಗಿ ನಮಗೆ ಹೆಣ್ಣು ಗುರುತಿಸ್ಕೊತಾರೆ. ಜಗತ್ತಿನಲ್ಲಿ ಅವಳ ಸಾಧನೆ ಮತ್ತು ಆ ಪ್ರಗತಿಗಳನ್ನ ಗಮನಿಸೋದಾದ್ರೆ ಅದರ 2 ಪಟ್ಟು, ಸಾಧನೆ ಮತ್ತು ಪ್ರಗತಿಯ ಹಿಂದೆ 2 ಪಟ್ಟು ಅವಳು ತನ್ನ ತ್ಯಾಗವನ್ನ ಮಾಡಿರ್ತಾಳೆ. ಇದನ್ನ ನಾವು ಗುರುತಿಸ್ಕೋಬೇಕು. ಇನ್ನು ಇವತ್ತಿನ ಸಂದರ್ಭದಲ್ಲಿ ಮಹಿಳೆಯರು 4 ಗೋಡೆಗಳ ಮಧ್ಯೆ ಖಂಡಿತ ಯಾರೂ ಇಲ್ಲ. ನಾವು ಇಲ್ಲಿ
ಇರುವವರೇ ನಾವು ನಮ್ಮನ್ನು ನೋಡಿಕೊಂಡಾಗ ಕಲೆ, ಸಾಹಿತ್ಯ, ಸಿನಿಮಾ, ರಂಗಭೂಮಿ, ಶಿಕ್ಷಣ, ರಾಜಕೀಯ ಯಾವ ಕ್ಷೇತ್ರದಲ್ಲಿ ಮಹಿಳೆ ಇಲ್ಲ ನೋಡಿ. ಇವತ್ತು ಎಲ್ಲ ರಂಗದಲ್ಲಿಯೂ ತನ್ನ ಸಾಧನೆಯ ಶಿಖರವನ್ನ ಹೆಣ್ಣು ಇವತ್ತು ತಲುಪಿದ್ದಾಳೆ. ಇನ್ನ ಸ್ತ್ರೀಯರನ್ನ ಗೌರವಿಸದ ಮತ್ತು ಅವರಿಗೆ ಅರ್ಹವಾದ ಅಂತಸ್ತು ಹಾಗೂ ಅವಕಾಶಗಳನ್ನ ಕಲ್ಪಿಸಿಕೊಡದಂತಹ ಸಮಾಜ ಯಾವತ್ತೂ ಮುಂದೆ ಬರೋ ಸಾಧ್ಯವೇ ಇಲ್ಲ ಅಂತ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಈ ಮಾತನ್ನ ಹೇಳ್ತಾರೆ. ಸ್ತ್ರೀಯನ್ನ ಮನುಕುಲೋದ್ಧಾರಕಳು ಅಂತ ಮಹಾತ್ಮ ಗಾಂಧೀಜಿಯವರು ಮಹಿಳೆಯನ್ನ ದಾಸ್ಯದಿಂದ ವಿಮುಕ್ತಗೊಳಿಸೋದಿಕ್ಕೆ ಮತ್ತು ಮಹಿಳಾ ವಿಮೋಚನಾ ಹೋರಾಟಕ್ಕೆ ಈ ಮಾತುಗಳನ್ನ ಬಳಸಿ ಆ ಶಕ್ತಿಯನ್ನ ಹೊಂದಿದ್ದಂತೆ. ಇನ್ನ ಸ್ತ್ರೀಯರಲ್ಲೇ ಸಾಧನೆ ಮಾಡಿದಂತ ಕೆಲವು ಮಹಿಳೆಯರನ್ನ ನಾವು ನೆನಪಿಸಿಕೊಳ್ಳಲೇಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಸಶಕ್ತ ರಾಜಕೀಯ ರಂಗದ ಮೇಲು ಪ್ರತಿಭೆಯಾದಂತಹ ಇಂದಿರಾ ಗಾಂಧಿ ಅವರನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಲಾ ಮಾಧ್ಯಮದಲ್ಲಿ ಗುರುತಿಸಿಕೊಂಡಂತಹ ಲತಾ ಮಂಗೇಶ್ಕರ್ ಜಗತ್ತಿನ 10 ಪ್ರಭಾವಿ ಮಹಿಳೆಯರಲ್ಲಿ ಒಬ್ಬರು ಅಂತ ಗುರುತಿಸ್ಕೊತಾರೆ. ಮತ್ತೆ ವಿಶ್ವದ 50 ಮಹಿಳಾ ಉದ್ಯಮಿಗಳಲ್ಲಿ ಬಹಳ ಮುಖ್ಯರಾದವರು ಕಿರಣ್ ಮಜುಮ್ದಾರ್ ಶಾ ಅವರು. ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿ ಅವರನ್ನ ನಾವು ನೋಡಬಹುದು. ಹೀಗೆ ಈ ಸುಧಾಮೂರ್ತಿಯವರು ಜಾಗತಿಕ ಮಟ್ಟದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಳ್ತಾ ಹೋಗ್ತಾರೆ. ಇನ್ನ ಎವರೆಸ್ಟ್ ಶಿಖರವನ್ನ ಹೇರಿದಂತಹ ಮಹಿಳೆ ಕಚೇಂದ್ರಿ ಪಾಲ್, ಸಾಮಾಜಿಕ ಶಾಂತಿಗಾಗಿ ದುಡಿದಂತಹ ಮದರ್ ತೆರೆಸಾ, ಕಿರಣ್ ಬೇಡಿ ಮುಂತಾದ ಮಹಾನ್ ಮಹಿಳೆಯರು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವ ಆ ವಾಕ್ಯವನ್ನೇ ಬದಲಾಯಿಸಿ ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ನಮಗೆ ಕಂಡು ಬರ್ತಾರೆ. ಮತ್ತೆ ಹೆಣ್ಣು ಕೇವಲ ಅವಳು ಮಕ್ಕಳನ್ನ ಹಡೆಯೋ ಯಂತ್ರ ಅಲ್ಲ, ಅವಳು ಹೊಸ ಜಗತ್ತಿನ ಆವಿಷ್ಕಾರ ಕೂಡ ತನ್ನಿಂದ ಸಾಧ್ಯ ಅಂತ ತೋರಿಸ್ಕೊಟ್ಟವರಲ್ಲಿ ನಮ್ಮ ಕಲ್ಪನಾ ಚಾವ್ಲಾ ಅವರು ಬದುಕಿದ್ದು ಕಡಿಮೆ ಅವಧಿಯಲ್ಲಿ ಆದ್ರೂ ಅದನ್ನ ಗುರುತಿಸ್ಕೊಟ್ಟಿದ್ದಾರೆ. ಅಮೃತ ಅರೋರಾ ಅಂತಹ ಸಾಧನೆಗಳನ್ನ ನಾವು ಗಮನಿಸೋಣ ಮಹಿಳೆಯರಾಗಿ. ಹೀಗೆ ಪುರುಷಶಾಹಿ ಸಮಾಜದ ಅಧೀನತೆಯಿಂದ ದೂರ ಸಾಗಿ ತನ್ನ ವ್ಯಕ್ತಿತ್ವವನ್ನ ತಾನೇ ರೂಪಿಸಿಕೊಂಡು ಸಬಲಳಾಗಿ ಸಾಂಸ್ಕೃತಿಕವಾಗಿ ತನ್ನ ಛಾಪನ್ನ ಗುರುತಿಸಿಕೊಳ್ಳುತ್ತಿರುವ ತಾಕತ್ತು ಇವತ್ತು ಹೆಣ್ಣಿಗೆ ಖಂಡಿತ ಇದೆ ಅಂತ ಹೆಮ್ಮೆಯಿಂದ ನಾನು ಹೇಳ್ತೇನೆ. ನಮ್ಮ ಮಾತೃಶಕ್ತಿ, ವಾತ್ಸಲ್ಯ, ಸಹನೆ, ಪ್ರೀತಿ, ಮುಗ್ಧತೆ, ಸಾಂತ್ವನ ಗುಣಗಳು, ಹೀಗೆ ಇವೆಲ್ಲ ಹೆಣ್ಣಿಗೆ ದೈವದತ್ತವಾಗಿ ಬಂದಿವೆ. ಸಹಜ ಗುಣಗಳು. ಅವಳ ಈ ತ್ಯಾಗ ಗುಣಗಳಿಗೆ ಮನ್ನಣೆಯನ್ನೇ ಹಾಕ್ತಾ ಅವಳ ಸಾಮರ್ಥ್ಯಗಳನ್ನ ಈ ಹೊಗಳಿಕೆಗಳಿಂದ ಹತ್ತಿಕ್ಕುವ ಕೆಲಸಗಳು ಇವತ್ತು ಸಮಾಜದಲ್ಲಿ ನಡೀತಾ ಇದೆ. ಇದನ್ನೆಲ್ಲ ನಾವು ಗುರುತಿಸ್ಕೋಬೇಕು, ಗಮನಿಸಬೇಕು ಅಂತ ನನ್ನ ಮಾತು. ಇನ್ನ ಹೆಣ್ಣು ಅನ್ನನ್ನ ಉಪಭೋಗಿ ನೆಲೆಯಲ್ಲೇ ನೋಡ್ತಾ ಅವಳ ದೇಹ ಸೌಂದರ್ಯ, ಅವಳ ಧಾರಣ ಶಕ್ತಿ ಮತ್ತು ಅಪೇಕ್ಷೆ ಮತ್ತು ಅನುಕೂಲಕ್ಕೆ ತಕ್ಕಂತೆ ಅವಳನ್ನ ಇವತ್ತು ದುರುಪಯೋಗ ಪಡಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇವತ್ತು ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ಇವತ್ತು ಯಾವುದೊಂದು ಕ್ಷೇತ್ರ ಇಲ್ಲ, ಅದರಲ್ಲಿ ಎಕ್ಸೆಪ್ಟ್ ಸ್ವಲ್ಪ ಕಡಿಮೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಇದು ಕಡಿಮೆ ಅಂತ ನನ್ನ ಭಾವನೆ. ದುಡಿಯುವ ಕೈಗೆ ಕೆಲಸ ಸಿಕ್ಕಿದೆ, ಹೆಣ್ಣು ಎಲ್ಲ ರಂಗದಲ್ಲಿ ಇವತ್ತು ದುಡಿತಾ ಇದ್ದಾಳೆ, ಉದ್ಯೋಗಸ್ಥೆಯಾಗಿದ್ದಾಳೆ. ಅದರ ಜೊತೆಗೆ ಕೂಡ ಅವಳಿಗೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ, ಹಲ್ಲೆ, ಕುಟುಂಬ ಮತ್ತು ಸಮಾಜ ಜೊತೆಯಲ್ಲೇ ಇದನ್ನ ಮಾಡ್ತಾ ಇದೆ. ಇನ್ನ ಮೀಸಲಾತಿಗಳು ಸಿಕ್ಕಿದೆ ಮಹಿಳೆಯರಿಗೆ. ನಿರೀಕ್ಷಿತ ಮಟ್ಟದಲ್ಲಿ ಸ್ವಾತಂತ್ರ್ಯ ಸಿಗದೇ ಇದ್ರೂ ಕೂಡ ನಾಗರಿಕ ಸಮಾಜದಲ್ಲಿ ಒಂದಷ್ಟು ಮಹತ್ತರ ಬದಲಾವಣೆಗಳು ಮಹಿಳೆಯರಿಗಾಗಿದೆ. ಹೆಣ್ಣಿನ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯಗಳನ್ನ ನೀವು ಗಮನಿಸಬಹುದು, ಮೀಡಿಯಾದಲ್ಲೆಲ್ಲ ಬರ್ತಿದೆ. ಇದರ ಜೊತೆಗೂ ಕೂಡ ಈ ದೌರ್ಜನ್ಯ ಮತ್ತು ಶೋಷಣೆಗಳು ಹೆಣ್ಣಿಗೆ ನಡೀತಾ ಇರೋದು ತಪ್ಪಲೇ ಇಲ್ಲ. ಬದಲಾದ ಕಾನೂನು ನೆರವಿದೆ, ಆದ್ರೆ ತೀರ್ಪು ಮತ್ತು ಶಿಕ್ಷೆಗಳು ಶೀಘ್ರವಾಗಿ ನ್ಯಾಯಯುತವಾಗಿ ಸಿಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನ ಹೆಣ್ಣಿನ ವಿರುದ್ಧ ನಡೀತಿರುವಂತಹ ವ್ಯವಸ್ಥಿತ ಭ್ರೂಣ ಹತ್ಯೆಗಳು, ಅನಕ್ಷರತೆ, ಎಷ್ಟೋ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇವತ್ತು ಸಿಗ್ತಾ ಇಲ್ಲ. ಲೈಂಗಿಕ ಕಿರುಕುಳ, ತಾರತಮ್ಯ ನಡೀತಾ ಇದೆ, ಅವಮಾನ, ಅವಳಿಗೆ ಅಗೌರವ, ಎಗ್ಗಿಲ್ಲದೆ ಇದು ಕೂಡ ಸಾಗ್ತಾ ಇದೆ. ಈ ಎಲ್ಲ ಸಾಧನೆಗಳ ಜೊತೆಯಲ್ಲಿ ಬಡ ಕುಟುಂಬ
ಕುಟುಂಬದ ಹೆಣ್ಣು ಮಕ್ಕಳುಗಳೇ ಇವತ್ತು ಕಾಣೆಯಾಗ್ತಾ ಇದ್ದಾರೆ. ಅಥವಾ ಅತ್ಯಾಚಾರದಿಂದ ಕೊಲೆಯಾದಂತ ಹೆಣ್ಣು ಮಕ್ಕಳು ಬಹುತೇಕ ನ್ಯಾಯಾಲಯದ ತೀರ್ಪುಗಳು ಬರೋದೆಲ್ಲ ಅಸಹಜ ಸಾವು ಅಥವಾ ಅವಳು ಸತ್ತಿರೋದೇ ನಿಗದಿತವಾಗಿ ಅತ್ಯಾಚಾರದಿಂದ ಅಲ್ಲ ಅನ್ನುವ ತೀರ್ಪುಗಳು, ಹೇಳಿಕೆಗಳನ್ನ ತಿರುಚುವಂತಹ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಇನ್ನು ಉದ್ಯೋಗಸ್ಥ ಮಹಿಳೆ ಮತ್ತು ಗೃಹಿಣಿ, ಈ ಸಮಯದಲ್ಲಂತೂ ಗೃಹಿಣಿಯರೇ ಕಡಿಮೆ. ಎಲ್ಲ ಹೆಣ್ಣು ಮಕ್ಕಳು ಇವತ್ತು ದುಡಿಯುವ ಅನಿವಾರ್ಯತೆ ಇವತ್ತು ಜಾಗತೀಕರಣ ಮತ್ತು ಖಾಸಗೀಕರಣ ವ್ಯವಸ್ಥೆಗಳು ಸೃಷ್ಟಿಸುತ್ತಿವೆ. ಇವತ್ತು ಪುರುಷ ಮತ್ತು ಸ್ತ್ರೀ ಇಬ್ಬರು ದುಡಿಲೇಬೇಕು. ಈ ಹೊಡೆತಕ್ಕೆ ಸಿಲುಕಿದಂತಹ ಸ್ತ್ರೀಯ ಬದುಕು ಕೂಡ ಮೂರಾಬಟ್ಟೆಯಾಗಿದೆ ಅಂತ ನಾನು ಗುರುತಿಸ್ತೇನೆ. ಗಂಡ ಹೆಂಡತಿ ಇಬ್ರು ದುಡಿದ್ರೆ ಜೀವನ ಅನ್ನುವ ಸಂದರ್ಭ ಇವತ್ತು ನಮ್ಮ ಮುಂದೆ ಇದೆ. ಹೆಣ್ಣು ಪುರುಷನಿಗೆ ಸರಿ ಸಮನಾಗಿ ದುಡಿದ್ರು ಅವಳಿಗೆ ನಿಂದನೆ ಮತ್ತು ಅಪವಾದಗಳು ತಪ್ಪಲೇ ಇಲ್ಲ. ಮತ್ತೆ ಇನ್ನ ಗೃಹ ಕೆಲಸಗಳು ಪುರುಷನಿಗೆ ಸರಿ ಸಮಾನವಾಗಿ ಹೊರಗಡೆ ದುಡಿದುಕೊಂಡು ಬಂದ್ರು ಕೂಡ ಆ ಗೃಹ ಕೆಲಸಗಳೆಲ್ಲ ಹೆಣ್ಣಿಗೆ ಸೀಮಿತ ಅನ್ನುವ ಹಾಗೆ ಆಗಿರುವಂತದ್ದು. ಇನ್ನ ಆಕೆ ಉದ್ಯೋಗದಲ್ಲಿ ಇದ್ರೂ ಕೂಡ ಯಾರೋ ಮನೆ ಕೆಲಸದವರು ಸೇರಿಸ್ಕೋತೀನಿ ಅಂದ್ರೂ ಕೂಡ ಆಕೆಯೂ ಕೂಡ ಹೆಣ್ಣೆ ಆಗಿರುವಂತದ್ದು. ಅಂದ್ರೆ ಆ ಕೆಲಸ ಹೆಣ್ಣಿಗೆ ಸೀಮಿತ ಅನ್ನುವ ಹಾಗೆ ಆಗ್ಬಿಟ್ಟಿದೆ. ಇದಾದ್ಮೇಲೆ ಈ ಉದ್ಯೋಗಸ್ಥ ಮಹಿಳೆ ಮತ್ತು ಸುಶಿಕ್ಷಿತ ಗೃಹಿಣಿ ಇವರಿಬ್ರು ನಮ್ಮ ದೇಶದ ಆಸ್ತಿಗಳೇ. ಅದು ನಮಗೆ ಯಾವತ್ತೂ ಕೂಡ ಹೆಮ್ಮೆ. ಇನ್ನು ಮಹಿಳೆಯಲ್ಲಿ ಭಾರತದ ಬಹುಭಾಗ ಪ್ರದೇಶಗಳು ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನ ಕೊಡ್ತಾ ಇಲ್ಲ. ಕೊಡಿಸದ ಪೋಷಕರು ಸಹ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಯಾಕೆ ವಿದ್ಯಾಭ್ಯಾಸ, ಮದುವೆ ಆಗಿರೋಳು ಯಾವತ್ತೂ ಹೊರಗಡೆ ಹೋಗ್ತಾಳೆ, ನಮ್ಗೆ ಅದರಿಂದ ಏನು ಲಾಭ ಇಲ್ಲ ಅನ್ನುವ ಮಾತುಗಳು ಕೆಲವು ಅನಕ್ಷರಸ್ಥ ಪೋಷಕರು ಮಾತಾಡ್ತಿದ್ದಾರೆ. ಇದರಿಂದ ಮೂಢನಂಬಿಕೆಗಳೇ ಹೆಣ್ಣಿನ ವಿಚಾರವಾಗಿ ಅಧಿಕವಾಗ್ತಾ ಇದೆ. ಅವರು ಅಕ್ಷರಸ್ಥರಾಗ್ಲಿಲ್ಲ, ಮಕ್ಕಳನ್ನು ಅಕ್ಷರಸ್ಥರನ್ನಾಗಿ ಮಾಡಲ್ಲ. ಇದರಿಂದ ಆ ಮೂಢನಂಬಿಕೆಗಳ ಆಚರಣೆಗಳಿಗೆ ಒಳಗಾಗ್ತಾರೆ. ಅದರಲ್ಲಿ ಮುಟ್ಟಿನಂತಹ ಸಂದರ್ಭ, ಬಾಣಂತಿಯ ಸಂದರ್ಭದಲ್ಲಿ ಆಚರಿಸುವಂತಹ ಮೂಢನಂಬಿಕೆಗಳನ್ನು ನಾವು ನೆನಪಿಸ್ಕೋಬಹುದು. ಇದಲ್ಲದೆ ಹೊರಗಡೆ ದುಡಿಯುವಂತಹ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ನೋಡೋದಾದ್ರೆ, ಸ್ವತಂತ್ರವಾಗಿ ಆಲೋಚನೆ ಮಾಡುವ ಸ್ತ್ರೀಯರನ್ನ ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡುವಂತವರನ್ನ ನಮ್ಮ ಸಮಾಜ ಯಾವ ರೀತಿ ನೋಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ಒಂದಷ್ಟು ನಾನು ಗಮನಿಸಿದ್ದೀನಿ. ನಾಲಿಗೆಯ ಚಪಲಕ್ಕೆ ತಕ್ಕಂತೆ ಅಂತಹ ಹೆಣ್ಣು ಮಕ್ಕಳನ್ನ ಚಿತ್ರಿಸಿ ಕಲ್ಪಿಸಿಕೊಂಡು ಮಾನಸಿಕವಾಗಿ ಎಷ್ಟು ಬೇಕೋ ಅಷ್ಟು ಜರ್ಜರಿತನಾಗಿ ಹೆಣ್ಣನ್ನ ಇವತ್ತು ಶೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿರುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಮಕ್ಳು ಯಾರ್ಯಾರು ಸಕ್ರಿಯರಾಗಿರ್ತಾರೋ ಅವರೆಲ್ಲ ಈ ನೋವನ್ನು ಅನುಭವಿಸಿರ್ತಾರೆ. ಒಂದು ನಿಂದನೆ, ಒಂದು ಅಪಾದನೆ, ಅವರು ಸ್ವತಂತ್ರವಾಗಿ ಆ ವ್ಯಕ್ತಿತ್ವಕ್ಕೆ ನಿಂದನೆಗಳು ಅಂಟಿರುತ್ತೆ. ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಅಂತ ಏನೋದಾದ್ರೆ, ಈಗ ಯಾರೋ ದ್ವೇಷಕ್ಕೆ ಜಗಳ ಮಾಡಿದ್ರೆ ಆ ವ್ಯಕ್ತಿಯ ದ್ವೇಷಕ್ಕೆ ಅವರ ಮಗಳನ್ನ ಬಲಿಪಶು ಮಾಡುವಂತಹ ಸಂದರ್ಭಗಳು ಇವಾಗ ಸೃಷ್ಟಿಯಾಗ್ತಾ ಇದೆ. ಉದಾಹರಣೆಗೆ ಕರ್ನಾಟಕ, ನಮ್ಮ ಭಾರತೀಯ ಟೀಮ್ನಲ್ಲಿ ಕ್ರಿಕೆಟ್ ಆಡುವಂತಹ ಧೋನಿ ಸರಿಯಾಗಿ ಆಟ ಆಡ್ಲಿಲ್ಲ ಅಂತ ಅವನಿಗೆ ಯಾರೋ ಬೇರೊಬ್ಬ ನಿನ್ನ ಮಗಳನ್ನ ಅತ್ಯಾಚಾರ ಮಾಡ್ತೀನಿ ಅನ್ನುವ ಬೆದರಿಕೆಯನ್ನ ಹಾಕುವಂತಹ ಸಂದರ್ಭ ಇವತ್ತು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಒದಗಿದೆ ಅನ್ನೋದನ್ನು ನಾವು ನೋಡಬಹುದು. ಇಂಥದ್ದು ಬೇಕಾದಷ್ಟು ಗಮನಿಸಬಹುದು ನಾವು. ಇದಲ್ಲದೆ ಮಹಿಳೆಯರಿಗೆ ಹಾಗಾದ್ರೆ ಸುರಕ್ಷಿತ ಇಲ್ವೇ, ಸುರಕ್ಷಿತ ಪ್ರದೇಶ ಭಾರತ ಅಲ್ವಾ ಅನ್ನುವ ಅನುಮಾನ ಕೂಡ ಬರುತ್ತೆ. ಒಂದು ಸಮೀಕ್ಷೆಯ ಪ್ರಕಾರ ಭಾರತ ಮಹಿಳೆಯರಿಗೆ ಸುರಕ್ಷಿತ ಅಲ್ಲ, ಅದು ಭಾರತ 4ನೇ ಸ್ಥಾನದಲ್ಲಿ ನಾವು ಗುರುತಿಸ್ತೀವಿ. ಹಾಗಾದ್ರೆ ಎಷ್ಟೊಂದು ಸಾಧನೆ ಮಾಡಿದಂತಹ ಭಾರತೀಯ ಹೆಣ್ಣು ಮಕ್ಕಳು ಹೇಗೆ ಇಷ್ಟೆಲ್ಲ ಸಾಧನೆ ಮಾಡೋದು ನೋಡಿ. ಈ ಎಲ್ಲ ಸಾಧನೆಗಳ ಜೊತೆಗೇನೆ ಕೂಡ ಶಾಂತವಾದ ಬದುಕು ಹೆಣ್ಣಿಗೆ ಸಿಕ್ಕುವುದು ಅಂತ ಯೋಚನೆ ಮಾಡಬೇಕು. ಇದನ್ನೆಲ್ಲ ಮೊದಲು ನಾವು ಮಾಡಬೇಕಾಗಿರೋದು. ಹೇಗೆ ಪರಿಹಾರ ಸಾಧ್ಯ, ಇದೆಲ್ಲ ಹೇಗೆ ಸರಿ ಮಾಡಬಹುದು ಅನ್ನೋದಾದ್ರೆ ಮೊದಲು ನಾವು ಮಹಿಳೆಯರು ಇದನ್ನ ಮಾಡಬೇಕು ಅಂತ ನಾನು ಯೋಚಿಸ್ತೇನೆ. ಮೊದಲನೇದಾಗಿ ಮಹಿಳೆಯರು
ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು. ಪ್ರತಿಯೊಂದು ಹೆಣ್ಣು ಮಗುವನ್ನ ಶಿಕ್ಷಣವನ್ನು ಕೊಡಿಸ್ಬೇಕು ಮತ್ತು ಸಮಾಜದಲ್ಲಿ ಅವಳನ್ನ ಧೈರ್ಯವಾಗಿ ಬೆಳೆಸೋದಕ್ಕೆ ಪ್ರತಿ ಪೋಷಕರು ಪ್ರೋತ್ಸಾಹ ಕೊಡಬೇಕು ಅನ್ನೋದು ನನ್ನ ಭಾವನೆ. ಇನ್ನ ಹೆಣ್ಣು ಮಗುವಿನ ದೈಹಿಕ ಮತ್ತು ಮಾನಸಿಕ ಸೂಕ್ಷ್ಮತೆಗಳನ್ನ ಮಹಿಳೆಯರಾದ ನಾವೇ ಅದನ್ನೆಲ್ಲ ವೀಕ್ನೆಸ್ ಅಂತ ಅನ್ಕೊಳ್ಳೋದು, ದೌರ್ಬಲ್ಯ ಅಂತ ಅನ್ಕೋಬಾರ್ದು. ಏನೇ ತೊಂದರೆ ಆಗ್ಬೋದು. ಈಗ ಮುಟ್ಟಿನಂತ ಸಂದರ್ಭದಲ್ಲಿ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಬಂದ್ರೆ ಅಯ್ಯೋ ಹೆಣ್ಣಾಗುಟ್ಬಾರ್ದಪ್ಪ ಅನ್ನುವ ಮಾತುಗಳನ್ನ ನಾವೇ ಆಡ್ತಾ ಇರ್ತೀವಿ. ಇಂಥದನ್ನೆಲ್ಲ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಪುರುಷರಂತೆ ಮಹಿಳೆಯರಿಗೂ ಕೂಡ ಜವಾಬ್ದಾರಿ, ಅಧಿಕಾರ, ಅವಕಾಶ ಹಾಗೂ ಸ್ವಾತಂತ್ರ್ಯಗಳನ್ನ ನಮಗಾಗಿ ನಾವು ನೀಡ್ಕೋಬೇಕು. ಇದುವೇ ಮಹಿಳಾ ಸಬಲೀಕರಣ ಅನ್ನೋದು ನನ್ನ ಅಭಿಪ್ರಾಯ. ಸ್ತ್ರೀಯರಿಗೆ ಉಚಿತವಾದ ಉನ್ನತ ಶಿಕ್ಷಣದವರೆಗೂ ಉಚಿತ ಶಿಕ್ಷಣವನ್ನ ಕೊಡಬೇಕು ಅನ್ನುವುದು, ಆತ್ಮಜ್ಞಾನ, ವಿವೇಚನ ಶಕ್ತಿಯನ್ನ ಬೆಳೆಸಬೇಕು. ಈ ಎಲ್ಲ ಉತ್ತಮ ಗುಣಗಳು ಮಹಿಳೆಯರಲ್ಲಿ ಪ್ರಬಲವಾಗಿ ಮೂಡುವಂತೆ ನಾವು ನಡ್ಕೋಬೇಕು ಅಥವಾ ಬೆಳೆಸಬೇಕು. ಇದನ್ನ ಪೋಷಕರು ಸೃಷ್ಟಿ ಮಾಡಬೇಕು. ಸಮಾಜ ಮತ್ತು ಸರ್ಕಾರ ಇದನ್ನ ಪೋಷಿಸಿ ಬೆಳೆಸಬೇಕು. ಇನ್ನು ರಾಜಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಾಗಿ ಗುರುತಿಸ್ಕೋಬೇಕು. ಬಹಳ ಕಡಿಮೆ ಅವಕಾಶಗಳು ರಾಜಕೀಯದಲ್ಲಿ ಮಹಿಳೆಯರಿಗಿದೆ ಅಂತ ನನ್ನ ಅಭಿಪ್ರಾಯ. ಹಾಗೂ ವಿಜ್ಞಾನ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರ ಸ್ಥಾನ ಕಡಿಮೆ ಇದೆ. ಇದು ಹೆಚ್ಚು ಹೆಚ್ಚು ಆಗಬೇಕು ಅನ್ನುವ ಆಶಾವಾದ ಕೂಡ ನನಗೆ ಇದೆ. ಸಮಾಜದಲ್ಲಿ ಯಶಸ್ಸನ್ನ ಕಂಡಂತಹ ಮಹಿಳೆಯರ ಯಶೋಗಾಥೆಗಳು ನಮ್ಮಲ್ಲೇ ಇದ್ದಾರೆ. ಪದ್ಮಾವತಿ ಮೇಡಮ್ ಅವರು, ಅವರ ಸಾಧನೆಯನ್ನ ನಾವು ಕೆಲವು ಮಾತುಗಳಲ್ಲಿ ಹೇಳೋಕೆ ಸಾಧ್ಯ ಇಲ್ಲ. ಆಮೇಲೆ ಗೌರಮ್ಮನಂತವರು, ಬಹಳಷ್ಟು ಕಲಾವಿದೆಯರು ಬಂದಿದ್ದೀರಿ ನೀವು. ಇಂತಹ ಮಹಿಳೆಯರ ಸಾಧನೆಯ ಯಶೋಗಾಥೆಗಳು ನಮಗೆ ಸಾಧನೆಯ ಮಾರ್ಗ ಆಗಬೇಕು. ಬೇಕಾದಷ್ಟು ಜನ ನಮಗೆ ಸಿಗ್ತಾರೆ. ಆ ಮಾರ್ಗದಲ್ಲಿ ಮಹಿಳೆಯರು ನಿರಂತರವಾಗಿ ಸಾಕ್ತಲೇ ಇರಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಹೆಣ್ಣೆ ಬೇಕೆ ಜರಿಯುವಿರಿ, ಹೆಣ್ಣಿಂದಲ್ಲವೇ ಜನನ, ಹೆಣ್ಣಿಂದಲ್ಲವೇ ಜೀವನ, ಹೆಣ್ಣ ಜೊತೆಗಲ್ಲವೇ ನಿಮ್ಮ ಪಯಣ, ಹೆಣ್ಣು ಜೀವನ್ಮುಕ್ತಿಯ ಆಭರಣ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಅವರು ತಮ್ಮ ವಿಷಯದಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಇವರು ಕನ್ನಡ ಪ್ರೊಫೆಸರ್ ಆಗಿದ್ದಾರೆ. ಡಾಕ್ಟರೇಟ್ ಅನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಮಂಜುಳಾ ಬಿ ಅವರು. ಇವರು ತಮ್ಮ ಅತ್ಯುತ್ತಮವಾದ ಭಾಷಣವನ್ನು ಕೂಡ ಇವರು ಮಾಡಿದ್ದಾರೆ. ಉತ್ತಮವಾದಂಥ ಮಾಹಿತಿಯುಕ್ತ ಭಾಷಣ ಆಗಿದ್ದದು. ಇವರಿಗೆ ನಮ್ಮ ಸುಧರ್ಮ ಸಾಂಸ್ಕೃತಿಕ ವೇದಿಕೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಗೌರವ ಸನ್ಮಾನ. ಮೇಡಮ್ ಬನ್ನಿ. ಅಭಿನಂದನೆಗಳು ಡಾಕ್ಟರ್ ಮಂಜುಳಾ ಬಿ ಅವರಿಗೆ. ಧನ್ಯವಾದಗಳು ಮೇಡಮ್. ಈಗ ನಿಮ್ಮ ಮುಂದೆ ಒಂದು ಗಾಯನವನ್ನು ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ ಶಶಿಕಲಾ ಅವರು. ಶಶಿಕಲಾ ಅವರಿಂದ ಒಂದು ಗಾಯನ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಶಿಕಲಾ. ನಮ್ಮ ತಾಯಿ ಪರಿಚಯ ಇದೆ. ನಾನು ರಕ್ತದಿಂದಲೇ ಬಂದಿರುವಂಥ ಕಲೆ ಅಂತಲೇ ಹೇಳ್ಬೋದು. ಒಂದು ನೀತಿ ಮತ್ತೆ ಭಕ್ತಿ ಎರಡು ಇದ್ರೆ ಮನುಷ್ಯನಿಗೆ ಯಾವ ರೀತಿ ಒದಗುತ್ತೆ ಅನ್ನೋದನ್ನ ಒಂದು ಚಿಕ್ಕದಾಗಿ ಹಾಡಲು ಹೇಳ್ತೀನಿ ನಾನು. ನೀತಿ ಭಕ್ತಿಯೋ ನಿಜವಾದ ಮುಕ್ತಿಯೋ, ನೀತಿ ಭಕ್ತಿಯೋ ನಿಜವಾದ ಮುಕ್ತಿಯೋ, ಮಾನವರಾಗಿ ಹುಟ್ಟಿ ಬಂದಿವಿ ಭೂಮಿಯ ಮ್ಯಾಗ, ಬೇಕಾದಷ್ಟು ಜ್ಞಾನ ಕೊಟ್ಟ ದೇವರು ನಮಗ, ಮಾನವರಾಗಿ ಹುಟ್ಟಿ ಬಂದಿವಿ ಭೂಮಿಯ ಮ್ಯಾಗ, ಬೇಕಾದಷ್ಟು ಜ್ಞಾನ ಕೊಟ್ಟ ದೇವರು ನಮಗ, ಮೊಟ್ಟ ಮೊದಲ ಮಾನವ ಜನ್ಮ ಹುಟ್ಟಿತ್ತು
ದೊರೆಯುತ್ತಾನ ಮಗ. ಪ್ರೀತಿಯಿಂದ ಕೊಡುತ್ತನ ದೇವ್ರು ಆಗಿಂದಾಗ, ನೀತಿಯಿಂದ ನಡೆದರೆ ಮುಕ್ತಿ ದೊರೆಯುತ್ತಾನ ಮಗ. ಪ್ರೀತಿಯಿಂದ ಕೊಡುತ್ತನ ದೇವ್ರು ಆಗಿಂದಾಗ, ನೀತಿ ತಪ್ಪಿ ನಡೆದರೆ ನಾವು ಮುಂದಿನ ಜನ್ಮದಾಗ, ನೀತಿ ತಪ್ಪಿ ನಡೆದರೆ ನಾವು ಮುಂದಿನ ಜನ್ಮದಾಗ ಕೋತಿಯಾಗಿ ಹುಟ್ಟುತ್ತೀವಿ ತಿಳಿರಿ ಮನದಾಗ. ನೀತಿ ಭಕ್ತಿಯೋ ನಿಜವಾದ ಮುಕ್ತಿಯೋ, ತಿಳಿದು ತಿಳಿದು ನಡೆಯತೀವ್ರಿ ಮನಸ್ಸಿಗೆ ಬಲ್ಲಂಗ. ಬಾರದದ್ದು ತಪ್ಪತ್ತೇನ್ರಿ ನಮ್ಮ ಹಣೆಯಾಗ, ತಿಳಿದು ತಿಳಿದು ನಡೆಯತೀವ್ರಿ ಮನಸ್ಸಿಗೆ ಬಲ್ಲಂಗ. ಬಾರದದ್ದು ತಪ್ಪತ್ತೇನ್ರಿ ನಮ್ಮ ಹಣೆಯಾಗ. 16 ವರ್ಷ ಆಯುಷ್ಯವಿತ್ತು ಮಾರಕಂಡೈಗ, 16 ವರ್ಷ ಆಯುಷ್ಯವಿತ್ತು ಮಾರಕಂಡೈಗ. ಚಿರಂಜೀವಿ ಅಂತ ಹೆಸರನ್ನು ಪಡೆದನ ಜಗದೊಳಗ. ನೀತಿ ಭಕ್ತಿಯೋ ನಿಜವಾದ ಮುಕ್ತಿಯೋ, ಪರಸ್ತ್ರೀಯರ ಕಂಡು ತಿಳಿಯಿರಿ ತಾಯಿಯ ಹಂಗ. ಒಡ ಹುಟ್ಟಿದ ತಂಗಿಯರೆಂದು ತಿಳಿಯಿರಿ ಮೊದಲಾಗ. ಪರಸ್ತ್ರೀಯರ ಕಂಡು ತಿಳಿಯಿರಿ ತಾಯಿಯ ಹಂಗ. ಒಡ ಹುಟ್ಟಿದ ತಂಗಿಯರೆಂದು ತಿಳಿಯಿರಿ ಮೊದಲಾಗ. ಬೇಕಾದಷ್ಟು ಮೋಹ ಮಾಡಿ ಮಡದಿಯ ಮ್ಯಾಗ, ಪ್ರೀತಿ ಇರಲಿ ವಿಶ್ವ ಪಶು ಪಕ್ಷಿಯ ಮ್ಯಾಗ. ನೀತಿ ಭಕ್ತಿಯೋ ನಿಜವಾದ ಮುಕ್ತಿಯೋ, ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕ ಕಲ್ಲೂರ ಗ್ರಾಮದೊಳಗ. ಮಡಿಯುಡಿಯಲ್ಲಿ ಶ್ರೇಷ್ಠ ಸ್ಥಾನ ಪಡೆದನ ಜಗದೊಳಗ. ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕ ಕಲ್ಲೂರ ಗ್ರಾಮದೊಳಗ. ಮಡಿಯುಡಿಯಲ್ಲಿ ಶ್ರೇಷ್ಠ ಸ್ಥಾನ ಪಡೆದನ ಜಗದೊಳಗ. ಕಲ್ಲಿನತನಲ್ಲಿಗೆ ಹೋಗಿ ಮುಕ್ತಿ ಬೇಡೋ ಮನದೊಳಗ. ಕಲ್ಲಿನತನಲ್ಲಿಗೆ ಹೋಗಿ ಮುಕ್ತಿ ಬೇಡೋ ಮನದೊಳಗ. ನೀತಿ ಭಕ್ತಿಯೋ ನಿಜವಾದ ಮುಕ್ತಿಯೋ, ನೀತಿ ಭಕ್ತಿಯೋ ನಿಜವಾದ ಮುಕ್ತಿಯೋ. ಧನ್ಯವಾದಗಳು. ಜನಪದ ಗಾಯನವನ್ನ ಪ್ರಸ್ತುತಪಡಿಸಿದಂತಹ ಶ್ರೀಮತಿ ಶಶಿಕಲಾ ಅವರಿಗೆ ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ ಒಂದು ಗೌರವ ಕಾಣಿದೆ. ಅಭಿನಂದನೆಗಳು ಮೇಡಮ್ ಹಾಗೂ ಧನ್ಯವಾದಗಳು. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಕವಿಗೋಷ್ಠಿ ಕಾರ್ಯಕ್ರಮ. ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕವನವನ್ನ ವಾಚನ ಮಾಡಲಿದ್ದಾರೆ ಡಾಕ್ಟರ್ ಶೈಲಜಾ ಶರ್ಮಾ ಅವರು. ಮುಂದಿನ ಸಿದ್ಧತೆಗಾಗಿ ಸಿಪಿ ರಾಧಾ ಅವರು. ಎಲ್ಲರಿಗೂ ನಮಸ್ಕಾರ. 3 ಚುಟುಕುಗಳನ್ನ ಹೇಳ್ತೀನಿ. ಮೊದಲನೇದು ಮಂಥನ.
ಯಾವ ಭಾವದ ಬಲೆಗೆ ಸಿಲುಕಿ ಪ್ರೇಮಯಾನಕ್ಕೆ ದಾರಿ ಹುಡುಕಿದೆ, ಹೃದಯದಲ್ಲಿ ಗೂಡು ಕಟ್ಟಿ ಭಾವನೆಗಳ ಮಂಥನಗೈದೆ, ದಾಕ್ಷಿಣ್ಯಕ್ಕೆ ತಲೆಬಾಗದೆ ಮನಕ್ಕೆ ಮನನವಾಗಬೇಕಿದೆ. ಆಪ್ತ ಕಂಡದ್ದು ಸತ್ಯವೋ ಕೇಳಿದ್ದು ನಿಜವೋ, ಮನದ ಮಾತು ದಿಟವೋ ಮಾತುಗಳು ಆಪ್ತವು, ಅರಿಯದಾಗಿದೆ ಯಾವುವು ತಿಳಿಸಬೇಕಂತರಾತ್ಮವು. ಪೂರಣ ಹುಡುಕತ್ತಲಿರುವೆ ಕಾರಣ, ಮೌನದಿಂದಿನ ಪೂರಣ, ನೀಗದಿರುವೆ ಕಂಕಣ, ಅರಸುತ್ತಲೇ ಇದೆ ಯಾನ ನೀನೊಂದು ಶಶಿಕಿರಣ, ಮೂಡಿಸಬಾರದೆ ಹೊಂಗಿರಣ ಹೊಂಗಿರಣ. ಧನ್ಯವಾದಗಳು. ಕವನವನ್ನು ವಾಚನ ಮಾಡಿದಂತಹ ಡಾಕ್ಟರ್ ಶೈಲಜಾ ಶರ್ಮಾ ಅವರಿಗೆ ಈಗ ಒಂದು ಕಿರುಕಾಣಿಕೆ. ಅಭಿನಂದನೆಗಳು ಡಾಕ್ಟರ್ ಶೈಲಜಾ ಶರ್ಮಾ ಅವರಿಗೆ. ಮುಂದಿನ ಸಿದ್ಧತೆಗಾಗಿ CP ರಾಧಾ ಅವರು. ಎಲ್ಲ ಕವಿ ಮನಸ್ಸುಗಳಿಗೆ ನಮಸ್ಕಾರ. ಸುಧರ್ಮ ಸಂಸ್ಥೆಯವರು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ನನಗೆ ಕವಿಗೋಷ್ಠಿಗಾಗಿ ಪದ್ಮಾವತಿ ಚಂದ್ರ ಅವರು ನನ್ನನ್ನು ನೇಮಿಸಿದ್ದಕ್ಕೆ ನನಗೆ ಬಹಳ ಸಂತೋಷ. ಹಲವಾರು ಕಾರ್ಯಕ್ರಮಗಳು ಈ ನಡುವೆ ನಾನು ಕವಿಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಧೈರ್ಯ ಬರೋದಕ್ಕೆ ನನಗೆ ಸಹಕಾರ ನೀಡಿರೋ ಪದ್ಮಾವತಿ ಚಂದ್ರ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಕವನ ಈ ದಿನ ನನ್ನವನ ಕೈ ತುತ್ತು, ನನ್ನ ಅವ್ವನ ಕೈ ತುತ್ತು. ನನ್ನವ್ವನ ಕೈ ತುತ್ತು ನನ್ನ ಹಸಿವು ಮರೆಸುತ್ತಿತ್ತು, ನನ್ನವ್ವನ ಕೈ ತುತ್ತು ನನ್ನ ಹಸಿವು ಮರೆಸುತ್ತಿತ್ತು. ನೀ ಕೊಟ್ಟ ಕೈ ತುತ್ತಿನಿಂದಲೇ ನಾವು ಉಸಿರಾಡುತ್ತಿರುವೆ, ನೀ ಕೊಟ್ಟ ಕೈ ತುತ್ತಿನಿಂದಲೇ ನಾನು ಉಸಿರಾಡುತ್ತಿರುವೆ. ಹಸಿವಾಗುವ ಮುನ್ನವೇ ನನ್ನವ್ವನ ಕೈ ತುತ್ತು, ಹಸಿವಾಗುವ ಮುನ್ನವೇ ನನ್ನವ್ವನ ಕೈ ತುತ್ತು. ಬೆಲೆ ಕಟ್ಟಲಾಗದು ಸಂಪತ್ತು ನನ್ನವ್ವನ ಕೈ ತುತ್ತಿಗೆ, ಬೆಲೆ ಕಟ್ಟಲಾಗದು ನನ್ನವ್ವನ ಕೈ ತುತ್ತಿ ಸಂಪತ್ತಿಗೆ. ನನ್ನವ್ವನ ಕೈ ತುತ್ತಿನಲ್ಲಿ ತುಂಬಿತ್ತು ಒಂದು ಗಮ್ಮತ್ತು, ನನ್ನವ್ವನ ಕೈ ತುತ್ತಿನಲ್ಲಿ ತುಂಬಿತ್ತು ಒಂದು ಗಮ್ಮತ್ತು. ಮಮತೆ ವಾತ್ಸಲ್ಯದ ಮಹಿಮೆ ಸರಿ ಸಾಟಿ ಇಲ್ಲದು ನನ್ನವ್ವನ ಕೈ ತುತ್ತು, ಮಮತೆ ವಾತ್ಸಲ್ಯ ಮಹಿಮೆ ಸರಿ ಸಾಟಿ ಇಲ್ಲದ ನನ್ನವ್ವನ ಕೈ ತುತ್ತು. ಅವ್ವನ ಕೈ ತುತ್ತು ಎಂದಾಕ್ಷಣ ಮೈಮನ ತಣಿಯುವುದು, ಅವ್ವನ ಕೈ ತುತ್ತು ಎಂದಾಕ್ಷಣ ಮೈಮನ ತಣಿಯುವುದು. ಅರಮನೆ ಸಿರಿತನಕ್ಕಿಂತ ನೆರೆಮನೆಯ ಗೆಳೆತನ ಶ್ರೇಷ್ಠವೆಂದು ಮೌಲ್ಯ ಕಲಿಸಿತು, ಅದು ನನ್ನವ್ವನ ಕೈ ತುತ್ತಿನಿಂದ. ಅರಮನೆಯ ಸಿರಿತನಕ್ಕಿಂತ ನೆರೆಮನೆಯ ಗೆಳೆತನ ಶ್ರೇಷ್ಠವೆಂದು ಮೌಲ್ಯ ಕಲಿಸಿತು ನನ್ನವ್ವನ ಕೈ ತುತ್ತಿನಿಂದ. ಐಷಾರಾಮಿ ಜೀವನ, ಐಷಾರಾಮೀನ ಭೋಜನದಲ್ಲೂ ದೇವರ ಆಲಯದಲ್ಲೂ ಸಿಗದು ಅಂತಹ ಮೃಷ್ಟಾನ್ನ ನನ್ನವ್ವನ ಕೈ ತುತ್ತು. ಐಷಾರಾಮಿ ಭೋಜನದಲ್ಲೂ ದೇವರ ಆಲಯದಲ್ಲೂ ಸಿಗದು ನನ್ನವ್ವನ ಮೃಷ್ಟಾನ್ನದ ಕೈ ತುತ್ತು. ಚಂದಿರನ ತೋರಿಸಿ ಉಣಿಸಿದಳು ನನ್ನವ್ವನ ಕೈ ತುತ್ತು, ಚಂದಿರನ ತೋರಿಸಿ ಉಣಿಸಿದಳು ನನ್ನವ್ವ ಕೈ ತುತ್ತು. ಅವ್ವ ನಿನ್ನ ತುತ್ತಿಗೂ ಮುತ್ತಿಗೂ ವರ್ಣಿಸಲು ಪದಗಳೇ ಇಲ್ಲ, ಅವ್ವ ನಿನ್ನ ತುತ್ತಿಗೂ ಮುತ್ತಿಗೂ ವರ್ಣಿಸಲು ಪದಗಳೇ ಇಲ್ಲ. ಕಟ್ಟಬಹುದು 100 ಮಹಲು, ಸಿಕ್ಕಬಹುದು 1000 ನಿಧಿಗಳು, ನನ್ನವ್ವನ ಕೈ ತುತ್ತು ಅಮೃತಕ್ಕೆ ಸಮಾನ. ಕಟ್ಟಬಹುದು 100 ಮಹಲು, ಸಿಕ್ಕಬಹುದು 1000 ನಿಧಿಗಳು, ನನ್ನವ್ವನ ಕೈ ತುತ್ತು ಅಮೃತಕ್ಕೆ ಸಮಾನ. 1000 ಪದಗಳು ಬರೆದರೂ ನನ್ನವ್ವನ ಕೈ ತುತ್ತಿಗೆ ಸಮವಿಲ್ಲ, 1000 ಪದಗಳು ಬರೆದರೂ ನನ್ನವ್ವನ ಕೈ ತುತ್ತಿಗೆ ಸಮವಿಲ್ಲ. ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದೀರಿ. ಅಮ್ಮನ ಕೈ ತುತ್ತು ಮೃಷ್ಟಾನ್ನ ಭೋಜನಕ್ಕಿಂತಲೂ ಗಮ್ಮತ್ತು ಅನ್ನುವಂಥ ಒಂದು ಸಾಲುಗಳನ್ನು ಕಟ್ಟಿಕೊಟ್ಟಂಥವರು ಶ್ರೀಮತಿ CP ರಾಧಾ ಅವರು. ಅವರ ಕವನ ವಾಚನಕ್ಕಾಗಿ ಅಭಿನಂದನೆಗಳು.
ಈಗ ನಿಮ್ಮ ಮುಂದೆ ಕವನವನ್ನು ವಾಚನ ಮಾಡಲು ಬರ್ತಾ ಇದ್ದಾರೆ ಶ್ರೀಮತಿ ಸುಜಾತಾ ವಿಶ್ವನಾಥ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಈ ಭೂಮಿ ಪುಸ್ತಕದಲ್ಲಿಯೇ ಪ್ರಿಂಟ್ ಆಗಿರ್ತಕ್ಕಂಥ ಒಂದು ಕವನದ ವಾಚನ ಮಾಡ್ತೀನಿ ಇವತ್ತು. ಮಹಿಳಾ ದಿನಾಚರಣೆ ಪ್ರಯುಕ್ತ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೋಸ್ಕರ ಅಮ್ಮನ ಒಂದು ಕವನವನ್ನೇ ವಾಚನ ಮಾಡ್ತಾ ಇದ್ದೀನಿ. ಅಮ್ಮ ನೀ ಎಲ್ಲಿ ಹೋದೆ, ನನ್ನ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆ ಹಾಕಿದವಳು ನೀ, ನನಗೆ ಉಸಿರು ನೀಡಿ ಎದೆಯ ಬಡಿತದ ಸದ್ದಾದವಳು ನೀ, ನನ್ನ ದನಿಗೆ ಕಾರಣವಾಗಿ ನಕ್ಕು ನಲಿದವಳು ನೀ, ನನಗೆ ಕಾವಲಾಗಿ ಬೆನ್ನ ಹಿಂದೆ ನೆರಳಾಗಿ ನಿಂತವಳು ನೀನು. ಅದೆಂಥ ಪವಾಡವಿತ್ತು ನಿನ್ನ ಪ್ರೀತಿ ವಾತ್ಸಲ್ಯದಲ್ಲಿ, ನಿನ್ನ ಸೆರಗಿಗಲ್ಲಿ ನನ್ನ ಬೆನ್ನಿಗೆ ಕಟ್ಟಿಕೊಂಡು ಕೆಲಸ ಮಾಡುತ್ತಲಿದ್ದೆ ನೀನು. ಅದೆಷ್ಟು ಅದಮ್ಯ ಶಕ್ತಿ ಇತ್ತು ನಿನ್ನ ಸೆರಗಿಗೆ, ಮತ್ತೊಮ್ಮೆ ನಿನ್ನ ತೋಳಲ್ಲಿ ಜೀಪವಾಸೆ ನನಗೆ. ಕಾಲು ಗೆಜ್ಜೆ ಸದ್ದು ಮಾಡುತ್ತನ ಸಾಗಿದರೆ ಸಾಕು, ಮೈ ಮರೆತು ನೋಡುತ್ತಾ ನಿಂತು ಬಿಡುತ್ತಲಿದ್ದೆ ಬಾಗಿಲಲ್ಲಿ. ನನ್ನ ಮುದ್ದು ಮುಖ ನೋಡಿ ಗಲ್ಲಕ್ಕೆ ಕಪ್ಪು ಚುಕ್ಕಿ ಇಟ್ಟು ಆ ಚಂದ್ರನಿಗಿಂತ ಸುಂದರಿನಿ ಎಂದು ಮುದ್ದಿಸುತ್ತಿದ್ದೆ ನೀನು. ಕೊನೆಗೂ ಯಮನಿಂದ ಕರೆ ಬಂದಿತ್ತು ನಿನಗೆ, ಸನ್ನೆ ಮಾಡಿ ಹತ್ತಿರ ಕರೆದು ಮೃದುವಾಗಿ ಮುತ್ತಿಟ್ಟು ಬಿಟ್ಟೆ. ನಿನ್ನ ಕಣ್ಣಂಚಲ್ಲಿ ನೀರು ಜಿನುಗಲಾರಂಭಿಸಿತು, ಕ್ಷಮಿಸಿ ಬಿಡು ಕಂದ, ನೀನೂ ಒಂಟಿ ನಾನೂ ಒಂಟಿ ಎಂದೇಳಿ ಹೊರಟೋದೆ ನನ್ನನ್ನು ಒಂಟೆ ಮಾಡಿ. ಅಮ್ಮ ನೀ ಎಲ್ಲಿ ಹೋದೆ. ಧನ್ಯವಾದಗಳು. ಅಮ್ಮ ನೀ ಎಲ್ಲಿ ಹೋದೆ ನನ್ನನ್ನು ಒಂಟಿ ಮಾಡಿ ಎನ್ನುವಂತಹ ಕವನದ ಸಾಲುಗಳನ್ನು ಕಟ್ಟಿಕೊಟ್ಟಂತಹ ಶ್ರೀಮತಿ ಸುಜಾತಾ ವಿಶ್ವನಾಥ್ ಅವರಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸುಜಾತಾ ಲಕ್ಷ್ಮೀಪುರ ಅವರು. ಈಗ ಮುಂದೆ ಕವನ ವಾಚನಕ್ಕಾಗಿ ಅಲಮೇಲು ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಮಹಿಳಾ ದಿನಾಚರಣೆ ಪರವಾಗಿ ಪತ್ರಿಕೆಯಲ್ಲಿ ಪ್ರಕಟವಾದ ನನ್ನ ಒಂದು ಕವನವನ್ನು ವಾಚನ ಮಾಡ್ತಾ ಇದ್ದೀನಿ. ಶಯನದಲ್ಲಿ ರತಿ ಸುಖವನ್ನು ನೀಡಿ ಸಾವಿನ ಕದ ತಟ್ಟಿ ಜನ್ಮವ ನೀಡುವಳು ಹೆಣ್ಣು. ಶಯನದಲ್ಲಿ ರತಿ ಸುಖವನ್ನು ನೀಡಿ ಸಾವಿನ ಕದ ತಟ್ಟಿ ಜನ್ಮ ನೀಡುವಳು ಹೆಣ್ಣು. ಕಂದನ ಪಾಲನೆ ಪೋಷಣೆಯಲ್ಲಿ ನಿಂದೆದ್ದು ತಾಯಿ ಸುಖವ ಕಂಡು ತನ್ನ ಮನದಾಸೆಯ ಅವಿತಿಟ್ಟು. ಕಂದನ ಪಾಲನೆ ಪೋಷಣೆಯಲ್ಲಿ ನಿಂದೆದ್ದು ತಾಯಿ ಸುಖವ ಕಂಡು ತನ್ನ ಮನದಾಸೆಯ ಅವಿತಿಟ್ಟು ಸಂಸಾರದ ನೊಗವ ಸಾಗಿಸಲು ಕೈ ಜೋಡಿಸುವವಳು ಹೆಣ್ಣು. ಸಂಸಾರದ ನೊಗವ ಸಾಗಿಸಲು ಕೈ ಜೋಡಿಸುವವಳು ಹೆಣ್ಣು. ತಾಯಿಯಾಗಿ ಗೆಳತಿಯಾಗಿ ಅಕ್ಕ ತಂಗಿಯಾಗಿ ಸಹಪಾಠಿಯಾಗಿ, ತಾಯಿಯಾಗಿ ಗೆಳತಿಯಾಗಿ ಅಕ್ಕ ತಂಗಿಯಾಗಿ ಸಹಪಾಠಿಯಾಗಿ ಗಂಡಿನ ಜೀವನುದ್ದಕ್ಕೂ ಆಸು ಹೊಕ್ಕಾಗಿ ಹಳು ಹೆಣ್ಣು. ಗಂಡಿನ ಜೀವನದುದ್ದಕ್ಕೂ ಆಸು ಹೊಕ್ಕಾಗಿ ಹಳು ಹೆಣ್ಣು. ತೃಣಮಾತ್ರ ಸುಖಕ್ಕಾಗಿ ಹೆಣ್ಣಿನ ಜನ್ಮವನ್ನೇ ಜರ್ಜರಿತಗೊಳಿಸುತ್ತಿರುವ ಸಮಾಜಘಾತುಕರಿಗೆ ಹೆಣ್ಣ ಕಷ್ಟವೇನು ಗೊತ್ತು. ತೃಣಮಾತ್ರ ಸುಖಕ್ಕಾಗಿ ಹೆಣ್ಣಿನ ಜನ್ಮವನ್ನೇ ಜರ್ಜರಿತಗೊಳಿಸುತ್ತಿರುವ ಸಮಾಜಘಾತುಕರಿಗೇನೋ ಹೆಣ್ಣ ಕಷ್ಟ. ಅಂತ ಸಮಾಜಘಾತುಕನನ್ನು ಹೆತ್ತೆನಲ್ಲ ಎಂದು ಕೊರಗುವವಳು ಹೆಣ್ಣು. ಅಂತ ಸಮಾಜಘಾತುಕನನ್ನು ಹೆತ್ತೆನಲ್ಲ ಎಂದು ಕೊರಗುವವಳು ಹೆಣ್ಣು. ಹೆಣ್ಣಿಲ್ಲದೆ ಪ್ರಕೃತಿ ಇಲ್ಲ, ಓ ಹೆಣ್ಣೆ ನೀ ಇಲ್ಲದೆ ಜಗವಿಲ್ಲ. ಹೆಣ್ಣಿಲ್ಲದೆ ಪ್ರಕೃತಿ ಇಲ್ಲ, ಓ ಹೆಣ್ಣೆ ನೀನಿಲ್ಲದೆ ಜಗವಿಲ್ಲ. ಹೆಣ್ಣನ್ನು ಕುರಿತಾದ ಕವನವನ್ನು ವಾಚನ ಮಾಡಿದಂತಹ ಶ್ರೀಮತಿ ಅಲಮೇಲು ಅವರಿಗೆ ಧನ್ಯವಾದಗಳು ಹಾಗೂ ಒಂದು ಗೌರವ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್. ಈಗ ಮುಂದೆ ಕವನ ವಾಚನಕ್ಕಾಗಿ ಶ್ರೀಮತಿ ಎಸ್.ಟಿ. ಶಾಂತಕುಮಾರಿ ಅವರನ್ನ ಬರಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಕವನದ
ಶೀರ್ಷಿಕೆ ಸ್ವಾವಲಂಬಿ ಮಹಿಳೆಯರು. ಸಾಂಸ್ಕೃತಿಕ, ಸಾಂಪ್ರದಾಯಿಕ ಆಚಾರ ವಿಚಾರ ಯಾವುದೇ ಇರಲಿ, ಅಲ್ಲಿರುವುದು ಮಹಿಳೆಯರು. ಉದ್ಯೋಗ ಹೊರಗಡೆ ಇರಲಿ, ಮನೆಯಲ್ಲೇ ಇರಲಿ, ನುಡಿತಕ್ಕೆ ನಿಂತವರು ಮಹಿಳೆಯರು. ಹಣದ ವರಮಾನದಲ್ಲಿ ಇಂದು ಕೋಟಿಗೂ ದಾಟಿ ಮೆಟ್ಟಿ ನಿಂತವರು ಸ್ವಾವಲಂಬಿ ಮಹಿಳೆಯರು. ಮನೆಯ ಒಳಗೂ ಹೊರಗೂ ಅನವರತ ಕೆಲಸ ಮಾಡುತ್ತಾ ಗಂಡಿಗೆ ಹೆಗಲು ಕೊಟ್ಟು ನಿಂತವರು ಮಹಿಳೆಯರು. ಇಂತಹದೇ ರಂಗ ಎನ್ನದೆ ಯಾವುದಾದರೂ ಸೈ ಎಂದು ಎದೆ ತಟ್ಟಿ ಮುಂದೆ ಸಾಗುತ್ತಿರುವವರು ಮಹಿಳೆಯರು. ಕನ್ನಡ ಕನ್ನಡ ಎಂದು ಪ್ರೀತಿಯಿಂದ ಸಾಹಿತ್ಯ ಸೇವೆಯನ್ನು ಹಗಲಿರುಳು ನಿರತರಾಗಿ ತಾವೂ ಬೆಳೆದು ಇತರರನ್ನು ಬೆಳೆಸುವವರು ಮಹಿಳೆಯರು. ಏನೆಲ್ಲ ಮಾಡಿದರೂ ಅವರಿಗೆ ಬೇಕಿರುವುದು, ಬಯಸುವುದು ಪ್ರೀತಿಯ ಜೊತೆಗೆ ಗೌರವ ಮಾತ್ರ ಮಹಿಳೆಯರು. ಇರುವ ರೂಪಾಯಿಯಲ್ಲಿ ಅಮೃತ ಸಮಾನ ಅಡುಗೆ ಮಾಡುವುದು ಗೊತ್ತು, ದುಬಾರಿ ಹಣವಿದ್ದರೆ ಅದರ ಸದ್ಬಳಕೆಯನ್ನು ಮಾಡುವುದು ಮಹಿಳೆಯರು. ಹೊತ್ತು ಹೊತ್ತಿನ ತುತ್ತು ಮನೆ ಮಂದಿಗೆಲ್ಲ ಇತ್ತು, ಪ್ರೀತಿಯ ಆರೈಕೆಯಲ್ಲಿ ಹೊತ್ತು ಕಳೆಯುವವರು ಮಹಿಳೆಯರು. ಹೇಳಲು ಹೆಸರುಗಳ ಪಟ್ಟಿಯೇ ದೊಡ್ಡದಿದೆ. ಮರೆಯಲಿಕ್ಕೆ ಅಂದಿನ ಮದರ್ ತೆರೆಸಾ, ಇಂದಿನ ನಮ್ಮ ಕಣ್ಣ ಮುಂದೆ ಇರುವ ಗೌರವ್ನವರು, ಪದ್ಮಾವತಿ ಚಂದ್ರ, ಸುಶೀಲಮ್ಮ ಅವರು ಮತ್ತಿತರರು ಎಲ್ಲರು. ಇಂತಹ ಅನೇಕ ಸಾಧಕ ಮಣಿಗಳ ಸಹಕಾರ ಕೊಟ್ಟು ನಡೆಸಿದ ಉತ್ತಮ ಪುರುಷರ ಜೊತೆಯಲ್ಲಿ ಉತ್ತುಂಗಕ್ಕೆ ಏರುತ್ತಿದ್ದಾರೆ ಮಹಿಳೆಯರು. ಎಲ್ಲ ಸಾಧಕ ಮಹಿಳೆಯರಿಗೆ, ಯಶಸ್ವಿ ಅಪ್ರತಿಮ ಸಾಹಸ ಮಹಿಳೆಯರಿಗೆ ಇದು ನಮ್ಮ ಕೋಟಿ ಕೋಟಿ ನಮನ. ಧನ್ಯವಾದ. ಹೆಣ್ಣನ್ನು ಕುರಿತು ಕವನವನ್ನು ವಾಚನ ಮಾಡಿದಂತಹ ಶ್ರೀಮತಿ ಎಸ್.ಟಿ. ಶಾಂತಕುಮಾರಿ ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಗೌರವ ಸಮರ್ಪಣೆ. ಧನ್ಯವಾದಗಳು ಮೇಡಮ್. ಇನ್ನೇನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಜನಪದ ಗಾಯಕಿ, ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಅವರು ಅಮ್ಮನನ್ನ ಕುರಿತು ಒಂದು ಹಾಡನ್ನ ಹಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಂ ಗೌರಮ್ಮನವರಿಂದ ಒಂದು ಹಾಡು. ಮತ್ತೊಮ್ಮೆ ಇಷ್ಟು ಸಾಧನ ಕೂತಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ನಾನು ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಖಂಡಿತ ಗೊತ್ತಿಲ್ಲ. ಮಕ್ಕಳಿಲ್ಲ, ಎಲ್ಲ ನಾವು ಹಿರಿಯರೇ ಇದ್ದೀವಿ. ಮಕ್ಕಳನ್ನ ಆ ನಿಟ್ಟಿನಲ್ಲಿ ನಾವು ಬೆಳೆಸ್ಬೇಕಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ತಾಯಿ ಬಗ್ಗೆ ಒಂದು ಹಾಡ. ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೇ, ಅವ್ವ ಹಡೆದವ್ವ ನನ್ನ ಸಾಕಿದವಳೇ, ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೇ, ಅವ್ವ ಹಡೆದವ್ವ ನನ್ನ ಸಾಕಿದವಳೇ. ನಿನ್ನ ಋಣವನ ಹ್ಯಾಗ ತೀರಿಸಲಿ ಈ ಜನ್ಮದಲ್ಲಿ, ತಾಯಿಗಿಂತ ಮಿಗಿಲಾದ ವಸ್ತು ಬೇರಿಲ್ಲ ಲೋಕದಲ್ಲಿ. ನಿನ್ನ ಋಣವನ ಹ್ಯಾಗ ತೀರಿಸಲಿ ಈ ಜನ್ಮದಲ್ಲಿ, ತಾಯಿಗಿಂತ ಮಿಗಿಲಾದ ವಸ್ತು ಬೇರಿಲ್ಲ ಲೋಕದಲ್ಲಿ.
ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅನ್ನೋ ಹಾಗೆ ತಾಯಿಯೇ ಮೊದಲ ಗುರು, ತಾಯಿಯೇ ಮೊದಲ ದೈವ. ಆ ನಿಟ್ಟಿನಲ್ಲಿ ಅಮ್ಮನಿಲ್ಲದೆ ನಾನಿಲ್ಲ, ತಾಯಿ ಇಲ್ಲದೆ ನಾನಿಲ್ಲ ಅನ್ನೋ ಒಂದು ಹಾಡನ್ನ ಎಂ ಗೌರವ್ನವರು ಕಣ್ಣಲ್ಲಿ ಎಷ್ಟು ಜನ ನೀರು ತುಂಬಿಕೊಂಡ್ರೋ ಏನೋ ಅಂತ ಅನ್ಸುತ್ತೆ. ತುಂಬಾ ಒಂದು ಕರುಳಿನ ಧ್ವನಿ ಅಂತಾನೆ ಹೇಳ್ಬೋದು. ಆ ಕರುಳ ಧ್ವನಿಯಲ್ಲಿ ಆ ಹಾಡನ್ನ ಕಟ್ಕೊಟ್ಟು ಎಂ ಗೌರವ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಈ ಒಂದು ಮಂಟಪವನ್ನ ಕಟ್ಟಿ, ಈ ಒಂದು ಮಂಟಪದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಆ ಫೇಸ್ಬುಕ್ ಲೈವ್ ನಲ್ಲಿ ಕೂಡ ಮನೆಯಲ್ಲಿ ಇದ್ದುಕೊಂಡು ಎಲ್ಲಿದ್ರು ಅಲ್ಲಿ ಕೂಡ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬಹುದು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹ ಈ ಒಂದು ಮಾತಿನ ಮನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ರಾಸು ವೆಂಕಟೇಶ್ ಸರ್ ಅವರಿಂದ ಒಂದೆರಡು ಮಾತುಗಳು. ಅವರು ಕೂಡ ಸಾಹಿತಿಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ತಮ್ಮ ಮಾತುಗಳನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ 8 ಪ್ರತಿ ವರ್ಷ ಎಲ್ಲೆಡೆ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಕಳೆದ ವರ್ಷ ಮಾರ್ಚ್ 8 ಮಹಿಳಾ ದಿನಾಚರಣೆ ದಿನ ಈ ಮಾತಿನ ಮನೆಯನ್ನು ನಾನು ಆರಂಭಿಸಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈ ಮಾರ್ಚ್ಗೆ ಇದು 1 ವರ್ಷ ಆಗಿದೆ. ಈಗ ಮುಖ್ಯವಾಗಿ ವಿಷಯಕ್ಕೆ ಬಂದರೆ, ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಿಸಬೇಕು ಅನ್ನೋ ಬಗ್ಗೆ ಈಗಾಗಲೇ ಮಾತನಾಡಿದಂತಹ ಹಲವಾರು ಜನರು ಹೇಳಿದ್ದಾರೆ. ಹೆಣ್ಣು ಪ್ರಕೃತಿಯಾಗಲಿ ಹೆಣ್ಣಾಗಲಿ ಯಾವುದೇ ಸ್ವಾರ್ಥದಿಂದ, ಯಾವುದೇ ನಿರೀಕ್ಷೆಯಿಂದ ಜೀವನವನ್ನು ನಡೆಸಲ್ಲ, ಜೀವನವನ್ನು ಕೊಡಲ್ಲ. ಪುರುಷರಾದವರು ಈ ಹಿಂದೆ ಬಹುಶಃ ನಡೀತಾ ಇತ್ತು, ದಬ್ಬಾಳಿಕೆಗಳು, ದೌರ್ಜನ್ಯಗಳು ಎಲ್ಲ ನಡೀತಾ ಇತ್ತು. ಆದರೆ ಈಗ ಮಹಿಳೆ ಸಮಾನತೆ ಎಂಬ ಹೆಸರಿನಲ್ಲಿ ಅಥವಾ ಸಮಾನತೆಗೆ ಪರ್ಯಾಯವಾಗಿ ಬೆಳೆದು ಪುರುಷನಿಗೆ ಸಮನಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ವಿಜೃಂಭಿಸ್ತಾ ಇದ್ದಾರೆ. ಒಂದು ಹೆಣ್ಣು ಮಗು ತನ್ನ ತಾಯಿಯನ್ನು, ಅಜ್ಜಿಯನ್ನು ಒಂದು ಲೂನಾದಲ್ಲೋ ಸ್ಕೂಟಿಯಲ್ಲೋ ಆಕ್ಟಿವಾದಲ್ಲೋ ಕೂರ್ಸ್ಕೊಂಡು ಹೋಗ್ತಾರೆ ನೋಡೋಕ್ಕೆ ಕಣ್ಣಿಗೆ ಬಹಳ ಸಂತೋಷ. ಇದೆಲ್ಲ ಹಿಂದೆ ಪುರುಷರ ಪ್ರಧಾನ ಸಮಾಜದಲ್ಲಿ ಎಲ್ಲವನ್ನೂ ಪುರುಷರ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಸಂದರ್ಭ ಇತ್ತು. ಆದರೆ ಈಗ ಪರಿಸ್ಥಿತಿ ಆಗಿಲ್ಲ. ಪುರುಷ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲವನ್ನ ಮಹಿಳೆ ಚಾಚೂ ತಪ್ಪದೆ ನಾಜೂಕಿನಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ, ಶೈಕ್ಷಣಿಕ, ಸಾಮಾಜಿಕ, ವೈಜ್ಞಾನಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಬಂದಿದ್ದಾರೆ. ಯಾವ ರೀತಿ ಪ್ರಕೃತಿ ನಿರೀಕ್ಷೆ ಇಲ್ಲದೆ, ಸ್ವಾರ್ಥವಿಲ್ಲದೆ ಒಂದು ಜೀವನವನ್ನು ಬೇರೆಯವರಿಗೆ ಕೊಡ್ತದೆಯೋ ಆ ಜೀವನವನ್ನು ನಾವು ಸದುಪಯೋಗಪಡಿಸ್ತೇವೆ. ಹೆಣ್ಣಿಲ್ಲದ ಜೀವನ, ಹೆಣ್ಣಿಲ್ಲದ ಬದುಕೇ ಅಲ್ಲ. ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಹೆಣ್ಣಿನ ಗೌರವದ ಬಗ್ಗೆ, ಹೆಣ್ಣಿನ ಸ್ಥಾನಮಾನದ ಬಗ್ಗೆ ನಾವು ಕೇವಲ ಒಂದು ದಿನ ಮಾತನಾಡೋದಲ್ಲ, ವರ್ಷವಿಡೀ, ಜೀವನವಿಡೀ ನಾವು ಹೆಣ್ಣನ್ನು ಗೌರವಿಸಬೇಕು, ಹೆಣ್ತನದ ಬಗ್ಗೆ ಹೆಮ್ಮೆ ಪಡಬೇಕು ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಾತು ಮುಗಿಸೋದಕ್ಕೆ ಮುನ್ನ ಒಂದೇ ಒಂದು ಮಾತು. ಮಾರ್ಚ್ 8 ಮಹಿಳಾ ದಿನಾಚರಣೆ ದಿನ ನಾನು ಹುಟ್ಟಿದ್ದು. ರಾಸು ಸರ್ ಅವರು ಹುಟ್ಟಿದ್ದು ಮಾರ್ಚ್ 8ನೇ ತಾರೀಕು ಅಂತ ಹೇಳಿದ್ರು. ಅಂದು ವಿಶ್ವ ಮಹಿಳಾ ದಿನಾಚರಣೆ. ಹಾಗಾಗಿ ಅಷ್ಟು ತಾಯಂದಿರ ಆಶೀರ್ವಾದ ನಮ್ಮ ರಾಸು ವೆಂಕಟೇಶ್ ಸರ್ ಅವರಿಗೆ ಇರುತ್ತೆ ಅಂತ ಹೇಳ್ತಾ ಅವರ ಮಾತುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹೀಗೆ ನಿಮ್ಮ ಮಾತಿನ ಮಂಟಪದ ಮನೆಯಲ್ಲಿ, ಮಾತಿನ ಮನೆಯ ಮಂಟಪದಲ್ಲಿ ಹಲವಾರು ಕನ್ನಡ ಕಾರ್ಯಕ್ರಮಗಳು ಹೀಗೆ ಜಗಮಗಿಸುತ್ತಿರಲಿ, ಹಲವಾರು ಸಾಧಕರನ್ನ ಗುರುತಿಸುವಂತಾಗ್ಲಿ, ಗೌರವಿಸುವಂತಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ನೆರವೇರಿಸಿ ಉದ್ಘಾಟನಾ ಭಾಷಣ ಮಾಡಿದಂತ ನಮ್ಮ ಎಂ ಅಶೋಕ್ ಕುಮಾರ್ ಅವರಿಗೆ ಕೂಡ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಉದ್ಘಾಟಿಸಿದವರು ಈಗ ಕೊನೆಯಲ್ಲಿ ಗೌರವಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಕೊನೆಯಲ್ಲಿ ಅನ್ನೋದಕ್ಕಿಂತ ಅವ್ರು ನಮ್ಮ ಜೊತೆಯಲ್ಲಿರೋದೇ ನಮ್ಮ ಹೆಮ್ಮೆ. ಶ್ರೀಯುತ ಎಂ ಅಶೋಕ್ ಕುಮಾರ್ ಅವರಿಗೆ ಸುಧರ್ಮ ಸಾಂಸ್ಕೃತಿಕ ಸಂಘದ ವತಿಯಿಂದ ಗೌರವ ಸನ್ಮಾನ.